ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಜನವರಿಯಲ್ಲಿ ನಡೆಯಿತು 2025ರಲ್ಲಿ. ಸೊ ಎಕ್ಸಾಮ್ ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಒನ್ ಆಫ್ ದ ಬೆಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಬೇಕಾದರೂ ಅಂದ್ಕೋಬೋದು ನೀವು. ಯಾಕೆ ಅಂತಂದರೆ ಡಿಸ್ಟ್ರಿಕ್ಸ್ ವೈಸು ಕ್ವಶನ್ ಪೇಪರ್ ಅನ್ನೋವಂಥದ್ದನ್ನ ಮಾಡ್ತಿದ್ದಾರೆ ಅಂತಂದಾಗ ಈ ಪ್ರಶ್ನೆ ಪತ್ರಿಕೆಗಳು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇರೋದ್ರಿಂದ ಖಂಡಿತ ನಿಮಗೆ ಫೈನಲ್ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ಈ ಕನ್ನಡ ಪೇಪರ್ ಅನ್ನುವಂಥದ್ದನ್ನ ಈಗ ನಾವು ಏನು ಮಾಡೋಣ ಅಂದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಬ್ಜೆಕ್ಟ್ ಕೋಡ್ ನೀನು ಇಲ್ಲೊಂದು ಸಲ ಗಮನಿಸ್ಬೋದು 01. ಸೊ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ. ಈಗ ಇಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಈ ಕ್ವಶನ್ಸನ್ನು ನಾವು ಗಮನಿಸಿದ್ರೆ ಏನು ಕೇಳ್ದಪ್ಪನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನ್ನು ನಳಿನಾನನೆ ದಶಾನನಂ ಕಂಡು ತಾಳ್ದಿದಳ್ ತಲ್ಲಣಮಂ. ಇಲ್ಲಿ ಪ್ರಶ್ನೆ ನಳಿನಾನನೆ ಅಂತ ಒಂದು ಪದನ ಉಪಯೋಗಿಸಿದ್ದಾರೆ. ಅದು ಯಾರನ್ನ ಕುರಿತು ಉಪಯೋಗಿಸಿದ್ದಾರೆ ಅಂತ ನಳಿನಾನನೆ ಅಂತ. ಕೌಶಲ್ಯ, ಸೀತೆ, ಊರ್ಮಿಳಾ, ಕೈಕೆ. ಸೊ ಫಸ್ಟು ಪದ್ಯದ ಅರ್ಥ ನೋಡ್ಕೋಬೇಕು. ಏನು ಕೇಳಿಸ್ಕೊತೀನೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಇವನು ರಾವಣ ಅಂತಕ್ಕಂಥವನು ಸುಂದರವಾದಂಥ ಮನ್ಮಥನ ರೂಪವನ್ನು ತಾಳಿ ಸೊ ಸೀತೆಯನ್ನು ನೋಡಲಿಕ್ಕೆ ಅಂತ ಹೇಳಿ ಆತ ಏನು ಮಾಡ್ತಿರ್ತಾನೆ, ತುಂಬ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇರ್ತಾನೆ. ಆಗ ಈಗಾಗಲೇ ಪ್ರಮದ ವನದಲ್ಲಿ ಕೂಡಾಕಿರ್ತಾನೆ ಸೀತೆಯನ್ನು. ಸೊ ಅವಳು ಅಂದ್ಕೊಳ್ಳೋದು ಏನು ಅಂತಂದರೆ ತುಂಬ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದಾನೆ ಅಂತಂದರೆ ನಾನು ರಾಮ ಅಥವಾ ಲಕ್ಷ್ಮಣನ ಬಗ್ಗೆ ಯಾವ ಪೊಲ್ಲವಾರ್ತೆ ಅಂತಂದರೆ ಕೆಟ್ಟ ಸುದ್ದಿಯನ್ನು ಅಥವಾ ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುತ್ತೋ ಅಂತ ಹೇಳಿ ಅಂದ್ಕೊಂಡ್ಲಂತೆ. ಯಾರು ಅಂತಂದರೆ ನಳಿನಾನನೆ ಅಂತಂದರೆ ಕೌಸಲ್ಯನ, ಸೀತೆನ, ಊರ್ಮಿಳನ, ಕೈಕೇನ ಅಂತ. ಸೀತೆ ಅನ್ನುವಂಥದ್ದು ಕರೆಕ್ಟ್ ಆದಂಥ ಉತ್ತರ. ಸೊ ಹಾಗಾಗಿ ಇದು ಸೀತೆ. ನೆಕ್ಸ್ಟ್, ಗುರು ಹೇಗೆ ವರ್ತಿಸಬಾರ್ದು? ಲಘುವಾಗಿ, ಜಂಗಮವಾಗಿ, ಶ್ರೇಷ್ಠವಾಗಿ, ಲಘುವಾಗಿ. ಗುರು ಲಘುವಾಗಿ ವರ್ತಿಸಬಾರ್ದು ಅಂತ. ಸೊ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂಥವನು ಯಾರಪ್ಪ ಇಲ್ಲಿ? ಪಾರ್ಥ, ಭೀಮ, ನಕುಲ, ಸಹದೇವ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂಥವನು ಯಾರು? ಅರ್ಜುನ. ಅರ್ಜುನನಿಗೆ ಇನ್ನೊಂದು ಹೆಸರಿದೆ, ಅದೇನು ಅಂತಂದರೆ ಪಾರ್ಥ ಅಂತ. ಸೊ ಹಾಗಾಗಿ ಇಲ್ಲಿ ಪಾರ್ಥ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಭೀಮ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸೊ ಪಾರ್ಥ ಮೀನ್ಸ್ ಅರ್ಜುನ ಅಂತಾನೆ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂಥವನು ಯಾರು ಅಂದರೆ ಅದು ಪಾರ್ಥ ಅಂತ. ತತ್ವಜ್ಞಾನವನ್ನು ಕೇಳದವರು ಯಾರು? ಸುಜನ, ಘೋರಪಾಪಿ, ದುರ್ಜನ, ಕುಜನ. ಸೊ ಪದ್ಯದ ಪ್ರಕಾರ ದುರ್ಜನರು ಅಂದರೆ ಕೆಟ್ಟ ಜನರು ತತ್ವಜ್ಞಾನವನ್ನು ಅವರು ಕೇಳೋದಿಲ್ಲ ಅಂತ. ಬೇಟೆಗಾರ ಅಂತಂದರೆ ಯಾರನ್ನ ಕರಿತಾ ಇದ್ದಾರೆ ಇಲ್ಲಿ? ಬೆಳಕನ್ನ, ಮಾರನನ್ನ, ಉಷೆ, ದುಂಬಿ. ಬೆಳಕನ್ನ ಕರಿತಾ ಇರ್ತಕ್ಕಂಥದ್ದು ಬೇಟೆಗಾರ ಅಂತ. ಓಕೆ, ಸೊ ಬೆಳಕನ್ನ. ನೆಕ್ಸ್ಟ್, 100 ದಾರಿ ಹಿಡಿದು ಸೀತಾ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇದ್ಲು. ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನಾನು ಹೇಳ್ತಿದ್ದೆ ಅವಳಿಗೆ ಏನಂತ ಅಂದರೆ ನೀನೇನಾದರೂ ಮಾಡು ಎಂದು ಹೇಳಿದಾಗ ಇದು ಸೀತೆಗೆ ಏನು ಥರ ಕಾಣಿಸ್ತಾ ಇತ್ತು, ಏನಾಗಿತ್ತು ಅಂತ. ಇನ್ನೊಂದು ಸಲ ಪ್ರಶ್ನೆ ನೋಡಿ. ನಾನು ದಾರಿ ಅಂದರೆ 100 ದಾರಿ ಹಿಡಿದು ಸೀತಾ ವಾರ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಷನ್ಗೆ ಬರ್ತಿದ್ಲು. ಅಂದರೆ ಇಲ್ಲಿ ನಾನು ಅಂದರೆ ಇಲ್ಲಿ ಲೇಖಕರು ಅಂತ, ಐ ಮೀನ್ ಲೇಖಕಿ. ಸೊ ಅರ್ಥ ಆಗ್ತಿದೆಯಲ್ಲ? ಸೊ ಅವ್ರನ್ನ ಹುಡುಕೊಂಡು ಬರ್ತಾ ಇರ್ತಾರೆ ಅವರು. ಸುಮ್ಮನೆ ದೂರ ಹೇಳ್ತಾ ಕೂತ್ಕೊಳ್ಳೋ ಬದಲು ನೀನೇನಾದರೂ ಮಾಡು ಅಂತ ನಾನು ಆಕೆಗೆ ಹೇಳಿದ್ರೆ ಅಂದರೆ ಲೇಖಕಿ ಸೀತಾಗೆ ಹೇಳ್ತಿರ್ತಾಳೆ. ಆಗ ಸೀತಾ ಏನಾಗಿರುತ್ತೆ ಅನ್ನುವಂಥದ್ದನ್ನ ಪ್ರಶ್ನೆಯಲ್ಲಿ. ಭಯವಾಗ್ತಿತ್ತು, ಬಲು ಪ್ರಯಾಸದವಾಗಿತ್ತು, ಅದೃಷ್ಟದ ಆಟದಂತೆ ಕಂಡಿತ್ತು, ನಂಬಿಕೆ ಆಗಿತ್ತು ಅಂತ. ಇಲ್ಲಿ ಬಲು ಪ್ರಯಾಸದ್ದಾಗಿತ್ತು ಅಂತ ಅಂದರೆ ಸೀತೆಗೆ ಈ ರೀತಿ ಅವಳು ಬಂದು ಏನಪ್ಪ ಅಂತಂದರೆ ಯಾವಾಗಲೂ ಕೂಡ ಕಂಪ್ಲೇಂಟ್ ಹೇಳ್ತಿರ್ತಾಳೆ, ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಬಿಕಾಸ್ ಆಫ್ ಅವಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ಟೋರಿ. ಸೀತಾ ಏನು ಓದಲ್ಲ, ಆದರೆ ಸೀತಾ ಮತ್ತು ಲೇಖಕಿ ಇಬ್ಬರು ಕೂಡ ಒಟ್ಟಿಗೆ ಓದ್ತಿರ್ತಾರೆ. ಸೀತಾ ಅನ್ನುವಂಥವ್ರು ಸರಿಯಾಗಿ ಓದ್ದಿರ ಫೇಲಾಗಿ ಆಕೆಗೆ ಸಿಕ್ಕುವಂಥ ಗಂಡ ಕೂಡ ಅಷ್ಟರಲ್ಲೇ ಇರ್ತಾನೆ, ಅಂದರೆ ಕಡಿಮೆ ಓದಿರ್ತಾನೆ. ಹಂಗಾಗಿ ಕಷ್ಟಪಟ್ಟು ದುಡಿಬೇಕು. ಸೊ ಅದೇ ಲೇಖಕಿಯವ್ರು ಏನು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಓದಿ ಅವರೊಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಕೊನೆಗೆ ಹೈಯರ್ ಸ್ಟಡೀಸ್ಗೆ ಅಂತೇಳಿ ಟಾಟಾ ಇನ್ಸ್ಟಿಟ್ಯೂಷನ್
ಟ್ಯೂಷನ್ಗೆ ಬರ್ತಾರೆ ಬ್ಯಾಂಗ್ಳೂರಿಗೆ. ಮತ್ತು ಅವರು ತುಂಬ ಚೆನ್ನಾಗಿ ಓದಿರೋದ್ರಿಂದ ಒಳ್ಳೆ ಗಂಡ ಒಳ್ಳೆ ಮನೆ ಎಲ್ಲ ಕೂಡ ಸಿಗುತ್ತೆ. ಇವಳು ಇದನ್ನು ಸಹಿಸದೆ ಸೀತಾ ಪ್ರತಿದಿನ ಬಂದು ಗಂಡನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಹೇಳಿ ಬರ್ತಾ ಇರ್ತಾಳೆ. ಅದೃಷ್ಟದ ಪ್ರಶ್ನೆನ ಹೇಳ್ತಿರ್ತಾಳೆ, ನೀನು ತುಂಬ ಚೆನ್ನಾಗಿ ಅದೃಷ್ಟವಂತೆ ಹಾಗೆ ಹಿಂಗೆ ಅಂತ. ಸೊ ಆವಾಗ ಲೇಖಕಿ ಹೇಳ್ತಿರ್ತಾರೆ ಏನಂತ ಅಂತಂದರೆ, ನೋಡು ನೀನು ಈಗಲೂ ಸಮಯ ಮಿಂಚಿಲ್ಲ, ಈಗ ಆಲ್ರೆಡಿ ನಿನಗೇನಾಗಿದೆ ಅಂತಂದರೆ ಸಂಪೂರ್ಣವಾಗಿ ಓದು ಬರಹ ಇಲ್ದಿರ ನೀನು ಆಲ್ರೆಡಿ ತುಂಬ ನೋವನ್ನು ಅನುಭವಿಸ್ತಾ ಇದೆಯಾ. ಅದಕ್ಕೆ ಒಂದು ಪರಿಹಾರ ಅಂದರೆ ನೀನೇನಾದರೂ ಬೇರೆದು ಮಾಡು, ಅಂದರೆ ಟೈಪ್ ರೈಟಿಂಗ್ ಮಾಡೋದೋ ಅಥವಾ ಕಂಪ್ಯೂಟರ್ನ ಕಲಿಯೋದು, ಏನಾದರೂ ಬೇರೆ ಮಾಡು, ನೀನು ಕೂಡ 4 ಕಾಸು ಸಂಪಾದನೆ ಮಾಡ್ಬೋದು ಅಂತಂದರೆ ಆ ಕೆಲಸನ ಹೇಳಿದ್ರೆ ಸೀತಾಗೆ ಏನು ಅನ್ನಿಸ್ತಾ ಇತ್ತು ಅಂದರೆ ಬಲು ಪ್ರಾಯಾಸದಾಗಿತ್ತು ಅಂತಂದರೆ. ಪ್ರಾಯಾಸ ಅಥವಾ ಪ್ರಯಾಸ ಅಂತಂದರೆ ಏನು ಅಂದರೆ ಅವಳಿಗೆ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತಂತೆ ಆ ಥರ ಹೇಳೋದು. ಅಂದರೆ ಅವಳಿಗೆ ಈಸಿಯಾಗಿ ದುಡ್ಡು ಬರಬೇಕು, ಕೆಲಸ ಮಾಡ್ದಿರಾನೆ ಅಂತ, ಸುಖ ಬೇಕು ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಅನ್ನುವಂಥದ್ದನ್ನ ಹೇಳ್ತಿರೋದು ಇಲ್ಲಿ ಈ ಪ್ರಶ್ನೆಯ ಮುಖಾಂತರ. ಕನ್ನಡವು ಕಸ್ತೂರಿಯಲ್ಲವೇ ಅಂತ ಹೇಳಿದ್ದು ಮುದ್ದಣ್ಣ, ಮನೋರಮೆ, ಶೇಷ, ವಾತ್ಸಾಯನ? ಮನೋರಮೆನೇ ಹೇಳಿದ್ದು. ಏನಂತ ಅಂದರೆ ಕನ್ನಡ ಕಸ್ತೂರಿಯಲ್ಲವೇ ಅಂತ. ಮುದ್ದಣ್ಣ ಸಂಸ್ಕೃತದ ಕೆಲವೊಂದು ವರ್ಡ್ಸ್ನ ಹೇಳ್ತಾನೆ. ಏನಂತ ಕಥೆನ ಹೇಳು ಅಂತ ಮನೋರಮೆ ಕೇಳಿದಾಗ, ಕನ್ನಡದಲ್ಲಿ ಕಥೆನ ಹೇಳು ಅಂದಾಗ ಆತ ಸಂಸ್ಕೃತದ ಒಂದು ಶ್ಲೋಕನ ಹೇಳ್ತಾನಲ್ಲ, ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮಣೀಂದ್ರ ಗಣೀಂದ್ರ ಮಣಿಮುಕುಟ ತಟಕಟಿತ ಅಂತ. ಸೊ ಆ ವರ್ಡ್ ಈಕಿಗೆ ಅರ್ಥ ಆಗ್ದಿರ, ಅಪ್ಪ ನನಗೆ ಸಂಸ್ಕೃತ ಬೇಡ, ಅದು ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕ್ದಂಗೆ ಆಗುತ್ತೆ, ಸೊ ಆದ್ದರಿಂದ ನೀನೀಗ ನನಗೆ ಅಚ್ಚ ಕನ್ನಡದಲ್ಲಿ ಕಥೆನ ಹೇಳು, ಯಾಕೆ ಅಂದರೆ ಕನ್ನಡ ಕಸ್ತೂರಿಯಲ್ಲವೇ ಅಂತ ಆಕೆ ಹೇಳ್ತಾಳೆ. ಸೊ ಹಾಗಾಗಿ ಮನೋರಮೆ ಈಸ್ ದ ರೈಟ್ ಆನ್ಸರ್. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂತಂದರೆ ಕರೆಂಟ್ ಡಿಪಾರ್ಟ್ಮೆಂಟು, ಟೆಲಿಫೋನು, PW ಮತ್ತು ಪೊಲೀಸ್. ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರ್ಲೆ ಡಿಪಾರ್ಟ್ಮೆಂಟ್ ಅಂತ. ಯಾಕೆ ಅಂತಂದರೆ ಇವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಲೈನ್ಗಳನ್ನು, ವೈರ್ಗಳನ್ನು, ಅಂದರೆ ಹಿಂದಿನ ಕಾಲದಲ್ಲಿ ಈಗ ವೈರ್ಲೆಸ್ ಇರೋ ಥರ ಆವಾಗೆಲ್ಲ ಇರಲಿಲ್ಲ, ಅವಾಗೆಲ್ಲ ವೈರ್ ಎಳಿಬೇಕಾಗಿತ್ತು. ಮನೆಗೆ ಟೆಲಿಫೋನ್ಸ್ ಇರ್ತಾಯಿದ್ವು, ದೊಡ್ಡ ದೊಡ್ಡ ಫೋನುಗಳು, ನೀವು ನೋಡಿರ್ತೀರಲ್ಲ ಆ ಥರ. ಸೊ ಆ ಟೆಲಿಫೋನ್ಗೆ ಪ್ರತಿ ವೈರ್ಗಳನ್ನು ಎಳ್ಕೊಂಬರೋದಕ್ಕೆ ಇವರು ಕರೆಂಟ್ ಕಂಬಗಳನ್ನು ಯೂಸ್ ಮಾಡ್ಕೊಂಬಿಡೋರು, ಅಥವಾ ಸಣ್ಣ ಸಣ್ಣ ಕಂಬಗಳನ್ನು, ಟೆಲಿಫೋನ್ ಕಂಬಗಳನ್ನು ಹಾಕಿ ಅದು ಲೈನ್ಗಳಿಗೆಲ್ಲ ಟಚ್ ಆಗೋದು, ಈ ಥರ ಪ್ರಾಬ್ಲಮ್ ಆಗೋದು. ಅದಕ್ಕೆ ದುರ್ಗಪ್ಪ ಒಬ್ಬ ಲೈನ್ ಮ್ಯಾನ್ ಅಲ್ವಾ, ಅಂದರೆ ಕರೆಂಟ್ ಲೈನ್ ಮ್ಯಾನ್ ಅಲ್ವಾ. ಸೊ ಹಾಗಾಗಿ ಆತ ಯಾವಾಗಲೂ ನಮಗೆ ತೊಂದರೆ ಕೊಡ್ತಾರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಅಂತೇಳಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವ್ರನ್ನ ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಅಂತೇಳಿ ಕರಿತಾ ಇರ್ತಾನೆ. ನೆಕ್ಸ್ಟ್, ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟಂಥ ಲೈನ್ಮೆನ್ ಯಾರು? ದುರ್ಗಪ್ಪ, ತಿಪ್ಪಣ್ಣ, ಪುಟ್ಟಯ್ಯ, ನಾರಾಯಣ? ತಿಪ್ಪಣ್ಣನೇ. ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟಂತಹ ಲೈನ್ಮೆನ್ ಯಾರಪ್ಪ ಅಂದರೆ ಅದು ತಿಪ್ಪಣ್ಣ. ಯಾಕೆ ಅಂದರೆ ಅವನು ಆ ಕಂಬದ 17ನೇ ಕಂಬದ ಒಂದು ಸಿಚುವೇಶನ್ ಬರ್ತದಲ್ಲ, ಆ ಸಿಚುವೇಶನ್ ಜ್ಞಾಪಕ ಇಟ್ಕೋಬೇಕು ನೀವು. ಯಾಕೆ ಅಂತಂದರೆ ಅಲ್ಲಿ ಈಗಾಗಲೇ ಎಲ್ಲೋ ದೂರದಲ್ಲಿ ಲೈನ್ ಅನ್ನುವಂಥದ್ದು, ಅಂದರೆ ಕರೆಂಟ್ ಲೈನ್ ಟಚ್ ಆಗಿ ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ ತಿಪ್ಪಣ್ಣ ಅನ್ನುವಂಥವ್ನು ಸತ್ತೋಗಿರ್ತಾನೆ. ಸತ್ತಿರುವುದು ನಮ್ಮದು ಇವತ್ತಲ್ಲ, ಸತ್ತಿರುವಂಥದ್ದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರೋ ಇವತ್ತೇ ಮಾಡಿರಿ, ನಾಳೆ ಮಾಡೋ ಸಾರನ್ನ ಇವತ್ತೇ ಮಾಡಿರಿ ಅಂತ. ಈ ಸಾಲಿನ ಪ್ರಾಮುಖ್ಯತೆ ಏನಪ್ಪ? ನಾಗರಾಜನ ಅಸಡ್ಡೆನ, ನಾಗರಾಜನ ಹಾಸ್ಯಗಾರನ, ನಾಗರಾಜನು ಎಷ್ಟು ಅಪಾಯಕಾರಿ ವ್ಯಕ್ತಿ ಅಂತನ, ಅಥವಾ ನಾಗರಾಜನು ಪ್ರಾಣಿಗಳ ಮೇಲೆ ಪ್ರೀತಿ, ಅಂದರೆ ಪ್ರಾಣಿಗಳ ಮೇಲೆ ಪ್ರೀತಿ ಇತ್ತು ಅಂತನ? ಸೊ ಉತ್ತರ ಬಂದು ನಾಗರಾಜನ ಅಸಡ್ಯವಾದಂಥ ಮಾತು. ಅಂದರೆ ನೆಗ್ಲಿಜಿಬಲ್ ಆಗಿ ಆನ್ಸರ್ ಕೊಡ್ತಿರ್ತಾನೆ. ಏನು ಅಂತಂದರೆ ಸುಬ್ಬಣ್ಣನ ಮೇಕೆ ಪ್ರಸಂಗಗಳು ಗೊತ್ತಿರ್ತದೆ ನಿಮಗೆ. ಮೇಕೆಗಳು ಅಂದರೆ ಆ ಸುಬ್ಬಣ್ಣನ ಅವತ್ತೊಂದಿನ ನೈಟ್ ಏನಾಗುತ್ತೆ, ಯಾವುದೋ ಒಂದು ಕಾಡಿನಿಂದ ಬಂದಂಥ ಆನೆ ಅವನ ಮಾಡನ್ನು, ಅಂತಂದರೆ ಅವನ ಮನೆಯಲ್ಲಿ ಮೇಕೆಗಳನ್ನ ಕಟ್ಟಾಕಿರ್ತಕ್ಕಂಥ ಜಾಗನ ದಬ್ಬಿಡುತ್ತೆ. ಆ ಮಾಡನ್ನು ಅಂದರೆ ಮೇಲೆ ಏನು ಚಪ್ರ ಥರ ಎಲ್ಲ ಹಾಕಿರ್ತಾರ, ಅದು ಬೀಳಿಸ್ಬಿಡುತ್ತೆ. ಅದಕ್ಕೆ ಸಿಕ್ಕಾಕೊಂಡು ಮೇಕೆಗಳು ಸತ್ತೋಗ್ಬಿಟ್ಟಿರ್ತವೆ. ಅದನ್ನು ಇವನು ಈ ಆನೆ ಅನ್ನುವಂಥದ್ದು ಏನು ಪ್ರಾಬ್ಲಮ್ ಮಾಡಿದೆ ಅಂತ ಹೇಳಿ ಆ ವಿಷಯನ ಹೇಳ್ತಾ ಇರಬೇಕಾದ್ರೆ ನಾಗರಾಜ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿ ಅಸಡ್ಡೆಯಿಂದ ಮಾತಾಡ್ತಾ ಇರೋದ. ಏನು ಅಂತಂದರೆ, ನಾಳೆ ಹೆಂಗಿದ್ರು ಸತ್ತಿರೋದು ನಿಮ್ಮದೇ ಅಲ್ವೇನ್ರಿ ಪ್ರಾಣಿಗಳು, ಹೆಂಗಿದ್ರು ಅದನ್ನು ನೀವು ಮುಂದೊಂದು ದಿನ ತಿನ್ನಲೇಬೇಕು, ಅವತ್ತು ಮಾಡೋ ಸಾರನ್ನ ಇವತ್ತೇ ಮಾಡಿರಿ ಅಂತ ಹೇಳಿ ಒಂಥರ ನೆಗ್ಲಿಜಿಬಲ್ ಆಗಿ ಅಸಡ್ಡೆಯಿಂದ ಮಾತಾಡ್ತಾ ಇರ್ತಾನೆ. ಸೊ ಅದನ್ನೇ ನಾಗರಾಜನ ಅಸಡ್ಯ ಮಾತು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, ಸೆಕೆಂಡ್ ಮೇನ್ ಅನ್ನೊಂದನೇ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆ. ಸೊ ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಂದರೆ ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ಆಲ್ರೆಡಿ
ಆಪ್ಷನ್ಸ್ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ. ಸಾರಿ, ಏನೇನು ಆಪ್ಷನ್ಸ್ ಇದೆ ನೋಡಿ. ಚಿಪ್, ವೆಂಕಪ್ಪಯ್ಯ, ಕನ್ನಡಿಗರು, ವಾರ್ತಾ ಇಲಾಖೆ, ಕಾರ್ಲ್ ಮಾರ್ಷ್, ಈ ಥರ ಒಂದು 5 ಆಪ್ಷನ್ ಕೊಟ್ಟಿದ್ದಾರೆ. ಉತ್ತರ ನೋಡ್ಬೋದು ನೀವು. ಕನ್ನಡಿಗರು ವಾಲ್ಪರೈಗೆ ಬಂದಂಥ ಬ್ರಿಟಿಷ್ನ ಪ್ರಜೆ ಬಂದು ಕಾರ್ವೇರ್ ಮಾರ್ಷ್ ಅಂತಕ್ಕಂಥವನು. ಎಸ್, ಇಲ್ಲಿ ಕಾರ್ಲ್ ಮಾರ್ಷ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾರ್ವೇರ್ ಮಾರ್ಷ್ ಅಂತಿರಬೇಕು, ಅದು ಪೂರ್ತಿ ಹೆಸರು. ಕಾರ್ಲ್ ಮಾರ್ಷ್ ಅಲ್ಲ ಅದರ ಪೂರ್ತಿ ಹೆಸರು. ಇಲ್ಲಿ ತಪ್ಪಿದೆ, ನೀವು ಸರಿ ಮಾಡ್ಕೋಬೇಕು. ನೆಕ್ಸ್ಟ್ 2ನೇದು, ತನ್ನ ರಾಜ್ಯದಲ್ಲಿ ತಾವೇ ತಬ್ಲಿಗಳಾಗ್ತಾ ಇರ್ತಕ್ಕಂಥವರು ಕನ್ನಡಿಗರು. ಓಕೆನಾ. ನೆಕ್ಸ್ಟ್ ದಣಿಗಳ ಹೆಸರು ಏನಪ್ಪ? ವೆಂಕಪ್ಪಯ್ಯ ಅಂತ. ನೀವು ವಿತೌಟ್ ಆಪ್ಷನ್ನೇ ಹೇಳ್ಬೇಕು ಇದಕ್ಕೆ. ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಚಿಪ್ ಸಾಧನ ಅಂತ ಹೇಳಿ ಕರೀತಾ. ಅಂದರೆ ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಸಾಧನ ಯಾವುದು ಅಂತಂದರೆ ಅದು ಚಿಪ್ ಅಂತ ಹೇಳಿ ಕರೀತಾರೆ. ಎಲೆಕ್ಟ್ರಾನಿಕ್ ಒಂದು ಸಾಧನ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಅಂತ ಡ್ಯಾಶ್ ಇದ್ದಂತೆ ವಾರ್ತಾ ಇಲಾಖೆ ಇದ್ದಂತೆ ಅಂತ ಹೇಳ್ತಿದ್ದಾರೆ. ವಾರ್ತೆ ಇಲಾಖೆ ಇದ್ದಂಗೆ. ಯಾಕೆಂತಂದರೆ ಆ ಅಂಗಡಿ ಹತ್ರ ಪ್ರತಿಯೊಬ್ಬರೂ ಸಹ ಏನಪ್ಪ ಅಂದರೆ ಎಲ್ಲವನ್ನ ಚರ್ಚೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಲೇಖಕರು ಹೇಳೋದು ಅದು ಒಂಥರ ನ್ಯೂಸ್ ಒಂದು ಇಲಾಖೆ ಇದ್ದಂಗೆ, ವಾರ್ತಾ ಇಲಾಖೆ ಇದ್ದಂಗೆ. ಬೆಳಗ್ಗೆ ಎದ್ದು ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಥರದ ವಿಚಾರಗಳು ಗೊತ್ತಾಗುತ್ತೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಹೊಂದಿಸಿ ಬರೀರಿ ಇದೆ. ಇಲ್ಲಿ ಒಂದ್ಸಲ ನೀವು ಅಬ್ಸರ್ವ್ ಮಾಡಬೇಕು. ಜಾಲಿಯ ಮರದಂತೆ GS ಶಿವರುದ್ರಪ್ಪ, KS ನಿಸಾರ್ ಅಹಮದ್, T ಯಲ್ಲಪ್ಪ, ಸುಕನ್ಯಾ ಮಾರುತಿ. ಒಂದು ಸೈಡ್ ಇದೆ. ಇಲ್ಲಿ ಆಪ್ಷನ್ಸ್ ನೀವು ನೋಡ್ಬೋದು. ಬೆಳಗು ಜಾವ ಶಿಲುಬೆ ಏರಿದ್ದಾನೆ. ಇದು ಸಿಲುಬೆ ಅಲ್ಲ, ಶಿಲುಬೆ ಏರಿದ್ದಾನೆ. ಒಮ್ಮೆ ನಗುತ್ತೇವೆ, ಪುರಂದರದಾಸರು, ಹತ್ತಿ ಚಿತ್ತ ಮತ್ತು ಮುಂಬೈ ಜಾತಕ ಅಂತ ಹೇಳಿ. ಹಾಗಿದ್ರೆ ಸೊ ಇದಕ್ಕೆ ಮೊದಲನೇದಕ್ಕೆ ಉತ್ತರ ಜಾಲಿಯ ಮರದಂತೆ ಅನ್ನುವಂಥದ್ದನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ? ಪುರಂದರ ದಾಸರು. ಸೊ ಹಾಗಾಗಿ ಜಾಲಿಯ ಮರದಂತೆ ಪುರಂದರ ದಾಸರು. ನೀವು ಈ ಥರ ಆರೋ ಮಾರ್ಕ್ ಹಾಕಬಾರ್ದು. ಡೈರೆಕ್ಟಾಗಿ ಜಾಲಿಯ ಮರದಂತೆ ಅಂತ ಬರೆದು ಈಕ್ವಲ್ಸ್ ಹಾಕಿ ಏನು ಮಾಡಬೇಕು? ಕರೆಕ್ಟ್ ಆನ್ಸರ್ನ ಪಕ್ಕದಲ್ಲಿ ಬರೀಬೇಕು. ನಾನು ಈ ಕ್ವಶನ್ ಪೇಪರ್ನ ಮಾಡ್ತಿರ್ಬೇಕಾದ್ರೆ ನಾನು ಈ ಥರ ಆರೋ ಮಾರ್ಕ್ ಹಾಕ್ತಿದ್ದೀನಿ ಅಂತ ನೀವು ಎಕ್ಸಾಮಲ್ಲಿ ಆ ಥರ ಹಾಕಬೇಡಿ. ಕರೆಕ್ಟಾಗಿ ಈಸ್ ಈಕ್ವಲ್ ಟು ಹಾಕ್ಬಿಟ್ಟು ಪಕ್ಕದಲ್ಲಿ ಏನು ಮಾಡಿ ಆನ್ಸರ್ನ ಬರೀಬೇಕು. ನೆಕ್ಸ್ಟ್ GS ಶಿವರುದ್ರಪ್ಪ ಅಂತಕ್ಕಂಥದ್ದು ಯಾವ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಕವಿ ಅಂದರೆ ಆಯಿತಾ? ಮುಂಬೈ ಜಾತಕ ಅನ್ನುವಂಥ ಪದ್ಯನ ಬರೆದಿದ್ದಾರೆ GS ಶಿವರುದ್ರಪ್ಪ. ಹಾಗೆ KS ನಿಸಾರ್ ಅಹಮದ್ ಬರೆದಿರುವಂಥದ್ದು ಶಿಲುಬೆ ಏರಿದ್ದಾನೆ ಅನ್ನುವಂಥ ಪದ್ಯ. T ಯಲ್ಲಪ್ಪನವರು ಯಾವುದನ್ನು ಬರೆದಿದ್ದಾರೆ? ಹತ್ತಿ ಚಿತ್ತ ಮತ್ತು ಅನ್ನುವಂಥ ಒಂದು ಪದ್ಯ. ಸುಕನ್ಯಾ ಮಾರುತಿಯವರು ಯಾವುದು ಬರೆದಿದ್ದಾರೆ? ಒಮ್ಮೆ ನಗುತ್ತೇವೆ ಅನ್ನುವಂತಹ ಪದ್ಯ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಎಲ್ಲ ಪದ್ಯಗಳ ಹೆಸರು ಮತ್ತು ಕವಿಗಳ ಹೆಸರೇ ಇದೆ. ಬಟ್ ಫೈನಲ್ ಎಕ್ಸಾಮ್ಗೆ ಈ ಥರ ಕೊಡೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಯಾವ ಥರ ಫಾರ್ಮೆಟ್ನಲ್ಲಿ ಕೊಡ್ತಾರೆ ಅಂತಂದರೆ, ಅಟ್ಲೀಸ್ಟ್ ಒಂದು ಪದ್ಯದ ಹೆಸರು ಕೇಳಿದ್ರೆ ಇನ್ನೊಂದು ಪದ್ಯದ ಪ್ರಕಾರ ಕೇಳ್ಬೋದು ನಿಮಗೆ. ಅಂದರೆ ಏನು? ಕಂದ ಪದ್ಯನ, ರಗಳೆನ, ಷಟ್ಪದಿನ, ಯಾವ ಪ್ರಕಾರದಲ್ಲಿದೆ ಅಂತ, ಯಾವ ಸ್ಟೈಲ್, ಸಾನೆಟ್ಸ್, ಸುನೀತಗಳ, ಈ ಥರ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ಇದು ಪದ್ಯದ ಪ್ರಕಾರ ಸೆಕೆಂಡ್ ಕ್ವಶನ್. ಅದು ಅಂದರೆ ಯಾವುದಾದ್ರೂ ಒಂದು ಕ್ವಶನ್ ಬಂದರೆ. ಇನ್ನೊಂದು ಕವಿಯ ಅಂಕಿತ ನಾಮ ಕೇಳ್ಬೋದು. ಅಂದರೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಅಥವಾ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು, ಈ ಥರ ಅಂಕಿತ ನಾಮಗಳು ಅಥವಾ ಕವಿಗಳಿಗಿರ್ತಕ್ಕಂಥ ಬಿರುದುಗಳು, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಈ ಥರದ್ದು ಬಿರುದುಗಳಿಗೆ ಸಂಬಂಧಪಟ್ಟಾಗೆ ಅಂಕಿತ ನಾಮಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಅದು ತ್ರಿಪದಿನ, ಷಟ್ಪದಿನ, ಈ ಥರದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆ ಅನ್ನುವಂಥದ್ದನ್ನ ಕೇಳಬಹುದು. ಸೊ ಹಾಗಾಗಿ ಈ ಥರದ ಪ್ರಕಾರಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಪದ್ಯದ ಹೆಸರು ಮತ್ತು ಆ ಪದ್ಯದ ಆಕರ ಕೃತಿಯನ್ನು ಕೇಳ್ತಾರೆ. ಯಾವ ಪದ್ಯದಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಆಕರ ಕೃತಿ ಆಯ್ಕೆ ಮಾಡ್ಕೊಂಡಿರೋದು. ಸೊ ಈ ಥರ 5 ಜಾನರ್ಸಲ್ಲಿ 5 ಕ್ವಶನ್ಸ್ ಇರೋವಂಥ ಚಾನ್ಸಸ್ ಇರ್ತದೆ. ರೇರ್ ಸಿಚುವೇಶನ್ 1 or 2 ಕ್ವಶನ್ಸು ಪದ್ಯ ಮತ್ತು ಕವಿಯ ಹೆಸರನ್ನ ಕೊಟ್ಟಿರ್ಬೋದು. ಬಟ್ ಇನ್ನು 3 ಕ್ವಶನ್ಸ್ ಅಂತೂ ಕಂಪಲ್ಸರಿ ಡಿಫ್ರೆನ್ಸ್ ಆನ್ಸರ್ಸ್ ಇರ್ತವೆ. ಅಂದರೆ ಎಲ್ಲ ಪದ್ಯಗಳ ಹೆಸರೇ ಕೇಳಿರಲ್ಲ. ಸೊ ಅಲ್ಲಿ ಪದ್ಯದ ಪ್ರಕಾರ ಕೇಳ್ಬೋದು, ಆಕರ ಕೃತಿ ಕೇಳ್ಬೋದು, ಅಥವಾ ಕವಿಗಳಿಗಿರೋ ಬಿರುದು, ಅಥವಾ ಅವ್ರಿಗಿರ್ತಕ್ಕಂಥ ಅಂಕಿತ ನಾಮ, ಈ ಥರ ಪದ್ಯದ ಪ್ರಕಾರ, ಷಟ್ಪದಿನ, ರಗಳೇನ, ಈ ಥರದ್ದು ಯಾವುದಾದ್ರೂ ಒಂದು 2-3 ಕ್ವಶನ್ ಅಲ್ಲಿ ಕೇಳಿರ್ತಾರೆ. ಸೊ ನೀವು ಅದಕ್ಕೆ ಕಂಪಲ್ಸರಿ ಪ್ರಿಪೇರ್ ಆಗಿರಬೇಕು. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತಹ ಒಂದು ಪದ್ಯ ಇದೆ. ಓಕೆ. ಸೊ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಸೊ ಪದ್ಯ, ಗದ್ಯ, ನಾಟಕ ನಿಮಗೆ ಗೊತ್ತಿರ್ತದೆ. ಫಸ್ಟು ಮೇಯ್ನ್ ಬಂದು ಪದ್ಯ,
ಸೆಕೆಂಡ್ ಮೇಯ್ನಲ್ಲಿ ನಿಮಗೆ ಗದ್ಯ, ಅದಾದಮೇಲೆ ಮೂರನೇದು ನಾಟಕ ಇರ್ತದೆ. ಈವನ್ 2 ಮಾರ್ಕ್ಸು ಅಷ್ಟೇ, 3 ಮಾರ್ಕ್ಸು, 4 ಮಾರ್ಕ್ಸ್ ಎಲ್ಲ ಇದೇ ಆರ್ಡ್ರಲ್ಲಿ ಇರ್ತದೆ. ಬಟ್ ಅಲ್ಲಿ ಪದ್ಯ ಗದ್ಯ ನಾಟಕ ಅಂತೇಳಿ ಮೆನ್ಷನ್ ಮಾಡಿರಲ್ಲ, ಅಥವಾ ದೀರ್ಘ ಗದ್ಯ ಅಂತ ಮೆನ್ಷನ್ ಮಾಡಿರಲ್ಲ, ನಾವೇ ಅಂಡರ್ಸ್ಟುಡ್ ಮಾಡ್ಕೋಬೇಕು. ಈಗ 17ನೇ ಪ್ರಶ್ನೆ, ಜಸ್ಟ್ ಹಾಗೆ ಮಾತಾಡೋಣ ಈ ಪ್ರಶ್ನೆಗಳಿಗೆ ಏನು ಆನ್ಸರ್ಸ್ ಇರ್ಬೋದು ಅಂತ. 17ನೇ ಪ್ರಶ್ನೆ ನೀವು ಗಮನಿಸಬೇಕು. ರಾವಣನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಮಾಧಾನ ಮಾಡ್ದ? ಪ್ರಶ್ನೆ ಯಾವ ಥರ ಸಮಾಧಾನ ಮಾಡ್ತಾನೆ? ಆತ ವಾಪಸ್ ಬಂದಾಗ ಎಲ್ಲಿ ಏನು ಈತ ಒಂದು ತಪಸ್ಸಿಗೆ ಕೂತ್ಕೊಂಡಿರ್ತಾನೆ ಅಂತಂದರೆ ಮಂತ್ರೋಚ್ಚಾರಣೆ ಮಾಡ್ತಿರ್ತಾನೆ ಬಹುರೂಪಿಣಿ ವಿದ್ಯಾ ದೇವತೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ. ಅಲ್ಲಿಂದ ವಶಪಡಿಸ್ಕೊಂಡು ಆ ವಿಷಯನ ತನ್ನ ರಾಣಿಯವರಿಗೆ ಅಥವಾ ಅಂತಃಪುರದ ಸ್ತ್ರೀಯರಿಗೆಲ್ಲ ಹೇಳಬೇಕು ಅಂತ ಬರ್ತಾ ಇರಬೇಕಾದ್ರೆ ಈಗಾಗಲೇ ರಾಮನ ಅಂಗಾದಿಗಳು ಇವ್ರನ್ನ ಲಂಕೆಗೆ ಆಕ್ರಮಣ ಮಾಡಿ ಅಲ್ಲೆಲ್ಲ ನಾಶ ಮಾಡಿ ಹೋಗ್ಬಿಟ್ಟಿರ್ತಾರೆ. ಆಗ ಅವನು ಹೆಂಗೆ ಸಮಾಧಾನ ಮಾಡ್ದ? ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ತನ್ನ ಹೆಂಡತಿಯಾಗಿರ್ತಕ್ಕಂಥ ಮಂಡೋದರಿಗೆ ಹೇಳ್ತಾನೆ, ತನ್ನ ಉಬ್ಬು ಗಂಟಿಕ್ಕುವ ಮಾತ್ರದಲ್ಲಿ ಆ ಅಂಗಾದಿಗಳನ್ನು ಸೆರೆ ಹಿಡಿದು ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ, ನೀನು ಅಳ್ಬೇಡ ಅಂತ ಹೇಳಿ ಆಕೆಗೆ ಸಮಾಧಾನ ಮಾಡ್ತಾನೆ. ಸೊ ಇದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಗಂಡರೈವರು 3 ಲೋಕದ ಗಂಡರಾರು, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಸೆಕೆಂಡ್ PUC. ನೀವು ಅಬ್ಸರ್ವ್ ಮಾಡಿ, 5-6 ಕ್ವಶನ್ ಪೇಪರ್ಸ್ನ ನೋಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ 3-4 ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದ್ದೇ ಇರ್ತದೆ. ಸೊ ಗಂಡರೈವರು ಅಂದರೆ 5 ಜನ ಗಂಡಂದರು ವೀರರು ಯಾರ್ಯಾರಿರೋದು, ಯಾರಿಗೆ? ದ್ರೌಪದಿಗೆ ಅಂತ. ಸೊ ಯಾರ್ಯಾರಿದ್ದಾರೆ ಅವರ 5 ಜನದ ಹೆಸರು ಬರಿಬೇಕು. ಯಾರ್ಯಾರು? ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. ಆದರೆ ಎಸ್, ಇವ್ರ 5 ಜನ. ಆದರೆ ಇನ್ನೊಂದು ಲೈನ್ ಸೇರಿಸ್ಬೇಕು ನೀವು. ಗಂಡರ 5 ಜನ ಇದ್ದೀರಿ ನೀವು ಗಂಡಂದ್ರು, ಆದರೆ ನನ್ನೊಬ್ಬಳನ್ನ ನೀವು ನೋಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಆಕೆ ತನ್ನ ಸಿಟ್ಟನ್ನು ತೋರಿಸ್ತಾಳೆ. ಯಾರ ಮುಂದೆ ಅಂತಂದರೆ ಭೀಮನ ಮುಂದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು? ಕವಿ ಬೇಂದ್ರೆ ಅವರು ಬಾಳಿನ ಬಗ್ಗೆ ಯಾವ ಸಂದೇಶನ ಕೊಡ್ತಾ ಇದ್ದಾರೆ? ಯಾವ ಸಂದೇಶನ ಕೊಡ್ತಿದ್ದಾರೆ ಕವಿ ಬೇಂದ್ರೆ ಅವರು? ಮಕ್ಕಳಿರ ಹೇಳಿ, ಯೌವನದ ರಸ ಕುಡಿಯಲೇಳಿ. ಅರ್ಥ ಆಗ್ತದೆಲ್ಲ. ನಿಮ್ಮ ಒಂದು ಯೌವನ ಅಂತಕ್ಕಂಥದ್ದು ಕೆಲವು ದಿನ ಇರ್ತದೆ. ಅದಕ್ಕೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸವನ್ನು ಸಾಧಿಸೋದ್ರ ಮುಖಾಂತರ ಅಥವಾ ಮಾಡುವ ಮುಖಾಂತರ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ನಾವು ನಿದ್ದೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಕವಿ ಸಂದೇಶನ ಕೊಡ್ತಿರ್ತಾರೆ. ಅದು ಕವಿಗಳ ಮಾತಿನಲ್ಲಿ ನೀವೇನು ಮಾಡಬೇಕು? ಬರಿಬೇಕಾಗತ್ತೆ. ನೆಕ್ಸ್ಟ್, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅಂತ. ರೈಫಲ್ಗಳು, ಮದ್ದು ಗುಂಡುಗಳು ಅನ್ನುವಂತಹ ರೂಪನ ತಾಳಿವೆ ಅಂತೇನೋ ಬರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ವೇಷವನ್ನು ಮರೆಸಿಕೊಂಡಿವೆ. ಅವತ್ತು ನೀವು ನನಗೆ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರನ್ನು ತೂಗಿ ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸಿ ನನ್ನನ್ನು ನೀವು ಶಿಲುಬೆಗೇರಿಸಿದ್ರಿ. ಅವತ್ತು ಮಾತ್ರ ತೊಂದರೆ ಅನ್ನುವಂಥದ್ದು ಬಡವರಿಗೆ, ದೀನದಲಿತರಿಗಿರಲಿಲ್ಲ. ಆದರೆ ಇವತ್ತಿಗೂ ಕೂಡ ಭಯ ಅನ್ನುವಂಥದ್ದು ಇವತ್ತಿಗೂ ಕೂಡ ಇದೆ. ಅದು ಭಯೋತ್ಪಾದಕರ ಮುಖಾಂತರ, ಅಂದರೆ ಭಯವನ್ನು ಉತ್ಪಾದಿಸುವುದರ ಮುಖಾಂತರ, ಭಯೋತ್ಪಾದಕರ ಮುಖಾಂತರ ಅವು ವೇಷನ ಮರೆಸ್ಕೊಂಡಿದ್ದಾವೆ ಅಷ್ಟೇ. ಅವರು ಏನು ಬಾಂಬ್ಗಳಿರ್ಬೋದು ಅಥವಾ ರೈಫಲ್ಗಳಿರ್ಬೋದು ಅವುಗಳ ಮುಖಾಂತರ ನಮ್ಮನ್ನು ಹೆದರಿಸೋ ಕೆಲಸ ಮಾಡ್ತಿದ್ದಾರೆ. ಆ ಬಡವರನ್ನು ನೀವು ಎದುರಿಸೋವಂಥ ಕೆಲಸ ಮಾಡಿದಾಗ ಅವರ ಮುಖಾಂತರ ನಾನು ಪ್ರತಿದಿನ ಶಿಲ್ಬೆಗೇರ್ತಾ ಇದ್ದೀನಿ ಅನ್ನುವಂಥ ಅರ್ಥದಲ್ಲಿ ಆ ಪದ್ಯನ ಕವಿ ವರ್ಣನೆ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪೊಯಮ್ ಇನ್ ಸೆಕೆಂಡ್ PUC. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸು. ಗದ್ಯ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಯ ಮಾಡ್ತಾನೆ? ನೀವು ಕೀವರ್ಡ್ಸ್ನ ನಾನು ಮಾತ್ರ ಹೇಳ್ತೀನಿ, ನೀವು ಕಂಪ್ಲೀಟ್ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕೀವರ್ಡ್ ಅದರಲ್ಲಿ ಏನು ಎಕ್ಸ್ಪೆಕ್ಟೆಡ್ ಆನ್ಸರ್ ಅಂತಂದರೆ, ಆತ ಸುಳ್ಳು, ತನ್ನ ಉಡಾಪೆ ಮಾತುಗಳು, ಮಠದ ಜಗದ್ಗುರುಗಳು ಅಥವಾ ಬೇರೆಯವರ ಮಾತುಗಳು ಇವೆ ಯಾವುದೂ ಸಹ ನನಗೆ ಏನದು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ, ರಾಜಕಾರಣಿ ರುದ್ರಪ್ಪ ಇವರು ಯಾರೂ ನನಗೆ ಸಪೋರ್ಟ್ ಬರಲ್ಲ, ನನ್ನ ಕಷ್ಟ ಆದಾಗ ನನಗೆ ಸಪೋರ್ಟಿವ್ ಆಗಿ ಬರೋದು ಯಾರು ಅಂತಂದರೆ ಅದು ಡಾಕ್ಟರ್ ತಿಮ್ಮಪ್ಪ ಮಾತ್ರ. ಸುಳ್ಳು ಉಡಾಫೆ ಮಾತುಗಳಿಂದ ಏನೂ ಕೆಲಸ ಆಗಲ್ಲ ಅಂತೇಳಿ ನಿಶ್ಚಯ ಮಾಡ್ಕೋತಾನೆ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರ್ತವೆ. ಎಲ್ಲಿಯವರೆಗೆ ಅಂದರೆ, ಮೊದಲು ಯಾರು ಕನ್ನಡಿಗರಿದ್ದೀರೋ ಅವರು ಯಾವತ್ತೂ ಕನ್ನಡವನ್ನು ಮಾತನಾಡೋದಿಲ್ವೋ, ಅವರು ಮೊದಲು ಕನ್ನಡಿಗರಾಗೋದಿಲ್ವೋ ಅಲ್ಲಿವರೆಗೂ ಸಮಸ್ಯೆಗಳು ಇದ್ದೇ ಇರ್ತವೆ. ಹೇಳ್ತಾರಲ್ಲ, ಸೊ ನಾವು ಬೆಳಗಾಗಿ ಎದ್ದಿದ ತಕ್ಷಣ ಯಾವ ಪೇಪರ್ ಓದ್ತಿದ್ದೀವಿ? ಇಂಗ್ಲೀಷ್ ಓದ್ತಿದ್ದೀವಿ. ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸ್ತಿದ್ದೀವಿ? ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಸೇರಿಸ್ತಾ ಇದ್ದೀವಿ. ಬಟ್ ಹೇಳೋವಾಗ ಕನ್ನಡನ ಉಳಿಸಿ ಬೆಳೆಸಿ ಅಂತಿರಲ್ಲ. ನೀವು ಮೊದಲು ಕನ್ನಡಿಗರಾಗೋವರೆಗೂ
ಕನ್ನಡದ ಸಮಸ್ಯೆಗಳು ಮುಗಿಯಲ್ಲ ಅಂತ ಅವರು ಲೇಖಕರು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ವಿಜಯ ಸುಂದರಂ ಸಿಕಿಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳು ಯಾವ್ಯಾವುದು ಅದನ್ನು ಸ್ವಲ್ಪ ಸಂಗ್ರಹಿಸಿ ಬರೆಯಿರಿ ನೀವು. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಅಂತ ಲೆಸನ್ನಲ್ಲಿ ಬರ್ತಕ್ಕಂಥದ್ದು. ಐ ಥಿಂಕ್ ಇದು ಕೊನೆ ಲೆಸನ್ನು ಯಾವುದು ಅಂತಂದರೆ ಹಳ್ಳಿಯ ಚಹಾದ ಹೋಟೆಲ್ಗಳು. ಭಾವೈಕ್ಯತೆ ಎಲ್ಲಾದರೂ ನಮ್ಮ ದೇಶದಲ್ಲಿ ಇದೆ ಅಂದರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಅದು ಚಹಾದ ಅಂಗಡಿಯಲ್ಲಿ. ಯಾಕೆ ಅಂತಂದರೆ ಎಲ್ಲ ಥರದ ಧರ್ಮದವರು ಎಲ್ಲ ಥರದ ಕ್ಯಾಟಗರಿಯವರು ಅಲ್ಲಿ ಬಂದರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂತಹ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಲ್ಲಿ ತಮ್ಮ ಕಾಲವನ್ನು ಕಳೀತಾ ಇರ್ತಾರೆ. ಸೊ ಹಾಗಾಗಿ ಭಾವೈಕ್ಯತೆ ಇರ್ತಕ್ಕಂಥದ್ದು ಈ ಚಹಾದ ಹೋಟೆಲ್ಗಳಲ್ಲಿ, ಅದು ಕೂಡ ಹಳ್ಳಿಯ ಚಹಾದ ಹೋಟೆಲ್ಗಳಲ್ಲಿ ಅಂತ ಹೇಳ್ತಿದ್ದಾರೆ ಲೇಖಕರು. ನೆಕ್ಸ್ಟ್, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಾಕಲು ಅಥವಾ ಸಾಗಿ ಹಾಕಲು ತ್ರಾಸವಾದದ್ದು ಏಕೆ, ಕಷ್ಟ ಆಗಿದ್ದು ಯಾಕೆ ಮಠದವರಿಗೆ ಆನೆಗಿಂತ ವೇಲಾಯುಧನ ಸಾಕೋದಕ್ಕೆ? ಯಾಕಪ್ಪ ಅಂದರೆ ಅವನು ಪ್ರತಿದಿನ ಕುಡಿದು ಮಠದ ಸಾತ್ವಿಕ ವಾತಾವರಣವನ್ನು ಹಾಳು ಮಾಡ್ತಿರ್ತಾನೆ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಅವನ್ನ ಸಾಕಾಕೋದು ಕಷ್ಟ ಆಗುತ್ತೆ. ಅವ್ನು ಯಾವಾಗಲೂ ಕುಡಿದು ಹಾಳು ಮಾಡ್ತಿರ್ತಾನೆ ಸಾಲ ಮಾಡಿಕೊಂಡು. ಅದ್ರ ಬಗ್ಗೆ ಬರಿಬೇಕು. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅಂತೇಳಿ ದುರ್ಗಪ್ಪ ವಿವರಿಸಿದ್ದು ಹೇಗೆ? ಅವನು ಹೇಳ್ತಾನಲ್ಲ, ಸ್ವಾಮಿ ನಮ್ಮ ಲೈನ್ಮೆನ್ ಅವರು ಅಥವಾ ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಯಾರಾದರೂ ಸರ್ವಿಸ್ ಮುಗಿಸಿ ಏನಾದರೂ ಹೋಗಿರೋದು ನೋಡಿದಿರಾ? ಯಾಕೆ ಅಂತಂದರೆ ನಾವು ಲೈನ್ ಹತ್ತದ ಮೇಲೆ ಇಳಿತೀವೋ ಇಲ್ವೋ ನಮಗೆ ಗ್ಯಾರಂಟಿ ಇಲ್ಲ. ಯಾವಾಗಲೂ ನಾವು ಪೂರ್ತಿ ನಮ್ಮ ಕೆಲಸನ ಮುಗಿಸಿ, ಅಂದರೆ ಏನು ರಿಟೈರ್ಮೆಂಟ್ 60-62 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತಲ್ಲ, ಅಲ್ಲಿಗೆ ಆಗೋವರೆಗೂ ನಾವು ಇರೋದೇ ಇಲ್ಲ, ಮಿಡ್ಲಲ್ಲೇ ನಾವು ಸಾವನ್ನು ಅಪ್ಬಿಟ್ಟಿರ್ತೀವಿ. ಬಿಕಾಸ್ ಅಷ್ಟು ಡೇಂಜರಸ್ ನಮ್ಮ ಕೆಲಸ ಅಂತ ಹೇಳಿ ದುರ್ಗಪ್ಪ ತನ್ನ ಕೆಲಸನ ಅತ್ಯಂತ ಅಪಾಯಕಾರಿ ಕೆಲಸ ಅಂತೇಳಿ ನಿರೂಪಕರ ಎದುರುಗಡೆಗೆ ಹೇಳೋ ಪ್ರಯತ್ನ ಮಾಡ್ತಿರ್ತಾನೆ. ಹುಚ್ಚುನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತೇಳಿ ಪುಟ್ಟಯ್ಯ ಹೇಳ್ತಾನೆ. ಬೆಂಚು ಅವುಗಳನ್ನ ಹೇಳ್ತಾನಲ್ಲ, ಅವು ಎಷ್ಟು ಹುಚ್ಚಿಡ್ದಿರ್ತವೆ ಅಂದರೆ ಹುಚ್ಚುನಾಯಿಗಳಿಗೆ ಅವು ಬಂದು ಟೇಬಲ್ಗಳು ಕುರ್ಚಿಗಳು ಇವುಗಳನ್ನೆಲ್ಲ ಕಚ್ತಿರ್ತವೆ ಅಂತ. ಸೊ ಅವು ಗೊತ್ತಾಗೋದಿಲ್ಲ ಅನ್ನೋಂಥ ಅರ್ಥದಲ್ಲಿ ಹೇಳ್ತಿರ್ತಾನೆ. ಅದನ್ನು ಬರೀರಿ. ನೆಕ್ಸ್ಟ್, ಆನೆಯನ್ನು ಹದ್ಬಸ್ನಲ್ಲಿಡೋದ್ರ ಬಗ್ಗೆ ವೇಲಾಯುಧನ ಅಪ್ಪ ಏನಂತ ತಿಳಿಸ್ತಾನೆ? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಶ್ನೆ. ಸುಮಾರು ಸಲ ಪ್ರಶ್ನೆ ಅನ್ನುವಂಥದ್ದನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಸುಮಾರು ವಿದ್ಯಾರ್ಥಿಗಳು ತಪ್ಪು ಬರಿತಿರ್ತೀರಿ. ನೀವು ಜ್ಞಾಪಕ ಇಟ್ಕೊಳ್ಳಿ. ಆನೆ ಹದ್ಬಸ್ನಲ್ಲಿ ಇಡೋದ್ರ ಬಗ್ಗೆ ವೇಲಾಯುಧನ ತಂದೆ ಏನು ಹೇಳಿರ್ತಾರೆ ಅವರಪ್ಪ ಅಂದರೆ, ಭಾಳ ಸೂಕ್ಷ್ಮವಾದಂಥ ಜಾಗ ಆನೆಗೆ. ಒಂದು ಕಿವಿ ಹತ್ರ, ಇನ್ನೊಂದು ಬಂದು ಅದರ ಕಾಲಿನ ಉಗುರಿನ ಭಾಗ ತುಂಬ ತೆಳುವಾಗಿರ್ತದೆ. ಆ ಕಾಲಿನ ಉಗುರಿನ ಜಾಗದಲ್ಲಿ ಅಂಕುಶದಿಂದ ಅದನ್ನು ತಿವಿದ್ರೆ ಎಂತಹ ಪುಂಡಾನೆ ಆದರೂ, ಎಂಥ ದೊಡ್ಡ ಆನೆ, ತುಂಬ ಕಷ್ಟ ಕೊಡೋಂಥ ಆನೆ ಆಗಿದ್ದರೂ ಅದೇನು ಮಾಡುತ್ತೆ, ತನ್ನ ಬಾಲ ಮುದ್ರಕೊಂಡು ಮಲ್ಕೊಂಡ್ಬಿಡುತ್ತೆ ಅಂತ. ಅಂದರೆ ನೀನು ಹೇಳ್ದಂಗೆ ಕೇಳ್ತದದು. ಸೊ ಹಾಗಾಗಿ ಆ ಒಂದು ಕಾಲಿನ ಉಗುರಿನ ಪಕ್ಕದಲ್ಲಿರ್ತಕ್ಕಂಥ ತೆಳುವಾದ ಭಾಗಕ್ಕೆ ನೀನು ಚುಚ್ಚೋದ್ರ ಮುಖಾಂತರ, ಅಂಕುಶದಿಂದ ಅಥವಾ ಕೆರೆಯೋದ್ರ ಮುಖಾಂತರ ನೀನು ಆನೆನ ಪಳಗಿಸ್ಬೋದು ಅಂತ ಹೇಳಿರ್ತಾನೆ. ಸೊ ಇದೇ ಪಾಪ ಮುಂದೆ ನಿಮ್ಗೆ ಗೊತ್ತಿದೆ ಕತೆ. ಅವನಿಗೆ ಮುಳು ಕೂಡ ಆಗುತ್ತೆ. ಯಾಕೆ ಅಂತಂದರೆ ಯಾವುದೋ ಕಾಡಾನೆಗೆ ಈ ಅಂಕುಶನ್ ತೋರ್ಸೋಕ್ಕೆ ಹೋಗಿ ಅವನೇ ಸತ್ತೋಗ್ಬಿಡ್ತಾನೆ. ಸೊ ಆ ವಿಷಯನ ಬರೀಬೇಕು ನೀವು. ನೆಕ್ಸ್ಟ್, ಸಂದರ್ಭ ಸಹಿತ ವಿವರಿಸಿ. ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸಂದರ್ಭ ಎಲ್ಲಿಂದು ಏನು ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ನೀತಂಪು ನನ್ನ ತವರಿಗೆ, ಇದು ರಸಬಳ್ಳಿದು ಪದ್ಯ. ಎಸ್ ಆರ್ ನೋ? ಇದು ರಸಬಳ್ಳಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಒಂದು ಪದ್ಯ ಭಾಗ. ನೆಕ್ಸ್ಟ್, ರಸ್ತೆಯ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಅಂತ ಒಂದು ಯಾರದು ಮಾಡಿದ್ದು? ತಾಯಿ. ಅದು ಯಾವ ಪದ್ಯ? ಮುಂಬೈ ಜಾತಕ ಅನ್ನುವಂಥದ್ದು. ಓಕೆನಾ? ಸೊ ಅದರಲ್ಲಿ ತಾಯಿ ಅವನ ಕೈ ಹಿಡ್ಕೊಂಡು ಹೋಗ್ತಿರ್ತಾಳಲ್ವ. ಸೊ ಆ ವಿಷಯನ ಬರಿಬೇಕು. ನೀವು ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಅಷ್ಟೇ ಸಂದರ್ಭ ಬರಿಬೇಕಾದ್ರೆ ಮೇಯ್ನಾಗಿ ನಮಗೆ ಜ್ಞಾಪಕಕ್ಕೆ ಬರಬೇಕಾಗಿರ್ತಕ್ಕಂಥದ್ದು, ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋದು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಆಯ್ಕೆ ಅನ್ನುವಂಥದ್ದು ಈ ಮೇಲಿನ ವಾಕ್ಯವನ್ನು ಇಂತಹ ಪ್ರಸ್ತುತವಾದಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಇಂತಹ ಪಾಠ ಅಥವಾ ಪದ್ಯದಿಂದ ನಾವು ಈ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ದಟ್ ಇಸ್ ದ ಕರೆಕ್ಟಾಗಿ ಸೆಂಟೆನ್ಸಲ್ಲಿ ಬರಿಬೇಕು ನೀವು. ಅದಾದಮೇಲೆ ಸಂದರ್ಭ, ಯಾರಿಗೆ ಹೇಳಿದ್ರು, ಯಾವ ಸಿಚುವೇಶನ್ ಹೇಳಿದ್ರು, ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡೋದು ಸ್ವಾರಸ್ಯ ಅನ್ನುವಂಥದ್ದು. ಸೊ ಹಾಗಾಗಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಸ್ಟೆಪ್ಸ್ ಇರಬೇಕು. ಬಟ್ ನಾನೀಗ ಹೇಳಬೇಕಾದ್ರೆ ತುಂಬ ಲೆಂತಿ ಆಗುತ್ತೆ ಇದು ಅಂತ ಹೇಳಿ, ತುಂಬ ಜಾಸ್ತಿ ವಿಡಿಯೋ ಆಗುತ್ತೆ ಅಂಥೇಳಿ ನಾ ಏನು ಮಾಡ್ತಿದ್ದೀನಿ ಅಂತಂದರೆ ಶಾರ್ಟಾಗಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ. ಸೊ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಅಂತಂದರೆ ಈ ಪದ್ಯ ಬಂದು ಮುಂಬೈ ಜಾತಕದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ. ಬಿಡುಗಡೆಗೆ
ತೊರೆದು ರೈಟನ್ನೇ ರಾಂಗ್ ಅಂತ ಹೇಳಿ ಏನಾದರೂ ಹೇಳಿಬಿಟ್ಲಾ. ಇದು ಬಂದು ಆ ಅಜ್ಜಿದೊಂದು ಪದ್ಯ ಬರುತ್ತಲ್ಲ, ಸೊ ತಾತ ಮತ್ತು ಅಜ್ಜಿದು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂತಹ ಪದ್ಯ ಭಾಗದಲ್ಲಿ ಬರೋವಂಥದ್ದು. ತನ್ನ ಮೊಮ್ಮಗಳು ಆ ಫೋನನ್ನು ಎತ್ಕೊಡಮ್ಮ ಅಂತ ಹೇಳಿ ಅಜ್ಜಿ ಪಾಪ ಮೇಲಿಂದ ಆಕೆ ಟೆರೆಸ್ ಮೇಲೆಲ್ಲ ಇರ್ತಾಳಲ್ವ, ಸೊ ಅಲ್ಲಿಂದ ಕರ್ಕೊಂಡು ಕೆಳಗಡೆ ಬರೋಷ್ಟರೊಳಗಡೆಗೆ ಆ ಫೋನು ಅವಳಿಗೆ ಇರ್ತಕ್ಕಂಥ ಸಿಟ್ಟು ಎಷ್ಟಿರ್ತದೆ ಅಂತಂದರೆ ಆ ಫೋನ್ ಒಳಗಡೆ ಯಾರು ಮಾತಾಡ್ತಿದ್ದಾರೆ ಆ ಕಡೆ ಅಂತ ಕೂಡ ನೋಡ್ದಿರ ರಾಂಗ್ ನಂಬರ್ ಅಂತೇಳಿ ಇಟ್ಬಿಡ್ತಾಳೆ. ಸೊ ಆಗ ಅದು ಮುದುಕಂದಿರ್ಬೋದು ಪಾಪ, ಆ ರೈಟ್ ಆಗಿರ್ತಕ್ಕಂಥ ನಂಬರ್ನೇ ರಾಂಗ್ ಅಂದ್ಬಿಟ್ಲೇನೋ ಅಂತ ಹೇಳಿ ಮುದುಕನ ಬಗ್ಗೆ ಇರ್ತಕ್ಕಂಥ ಕನ್ಸರ್ನ್ ಆ ಮುದುಕಿಗೆ ಈ ರೀತಿಯಾದಂಥ ಮಾತನ್ನುವಂಥದ್ದನ್ನ ಹೇಳೋ ರೀತಿಯಲ್ಲಿ ಮಾಡುತ್ತೆ. ಸೊ ಇದು ಮುದುಕಿ ಹೇಳ್ಕೊಳ್ಳೋವಂಥದ್ದು ತನ್ನ ಒಂದು ಅಂತರಂಗದಲ್ಲಿ. ಅದು ಹೊರಗಿನ ಜನರಿಗೆ ಪರಿಚಯ ಇರಲಿಲ್ಲ. ಇದು ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು 32ನೇ ಪ್ರಶ್ನೆ. ಅದು ಹೊರಗಿನ ಜನರಿಗೆ ಪರಿಚಯ ಇರಲಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡು, ನಾನು 4 ಬಾರಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಇದು ಐ ಥಿಂಕ್ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದೇಗೌಡ ಹೇಳೋವಂಥದ್ದು. ಕಮಲಾ ಮೇಡಮ್ ಕೇಳ್ತಾರಲ್ವ, ನಿನಗೆ ಇದು ಕಿಡ್ನಿ ಸ್ಟೋನ್ ಆಗಿದೆಯಾ ಅಂತ ಕೇಳಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಬಿಡಮ್ಮ, ನಾನು 4-5 ಸಲ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೆಗ್ಲಿಜಿಬಲ್ ಆನ್ಸರ್. ಓಕೆನಾ. ಸೀತಾ ಅಪಹರಣದೊಳ್ ಅಥವಾ ಕಥೆಯೊಳ್ ಸೀತಾ ಅಪಹರಣ ಕಥನದೊಳ್ ಬಯಕೆಯೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸೀತಾ ಅಪಹರಣದ ಕಥೆಯಲ್ಲಿ ನಿನಗೆ ಬಯಕೆ ಇದೆಯಾ? ಇದು ಮುದ್ದಣ ಮನೋರಮೆಗೆ ಸಂಬಂಧಪಟ್ಟಂಥ ವಿಷಯ. ಸೊ ಆ ಸಂದರ್ಭದಲ್ಲಿ ಅಂದರೆ ಕಥೆನ ಹೇಳು ಅಂದಾಗ ಯಾವ ಥರ ಕಥೆನ ಹೇಳಿ ಅಂತ ಮುದ್ದಣ ಮನೋರಮೆ ಕೇಳ್ತಿರ್ತಾನೆ. ಆಗ ಅವನು ಹೇಳೋದು, ಇದನ್ನು ಮುದ್ದಣನೇ ಹೇಳೋದು, ನಿನಗೆ ಸೀತಾ ಅಪಹರಣ ಮಾಡೋಂತಹ ಅಂದರೆ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನಲ್ಲ ರಾವಣ, ಆ ಕಥೆನೇನಾದರೂ ಹೇಳಲ್ಲ ಅಂತ ಕೇಳೋದು. ಆಗ ಅವಳು ಏನು ಆನ್ಸರ್ ಹೇಳ್ತಾಳೆ, ಬೇಡ ಅಂತಾಳೆ. ಮತ್ತು ಸೀತಾ ಸ್ವಯಂವರನ ಹೇಳಲ್ಲ ಅಂತಾನೆ, ಅದು ಬೇಡ ಅಂತಾಳೆ. ಅವಳು ರಾಮಾಶ್ವಮೇಧದ ಕಥೆಯನ್ನು ಹೇಳು ಅಂತ ಕೇಳ್ತಾಳೆ. ಬಟ್ ಈ ಮಾತನ್ನು ಹೇಳೋದು ಯಾರು ಅಂತಂದರೆ ಸೊ ಮುದ್ದಣ ಮನೋರಮೆಗೆ ಹೇಳ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇನ್ನೂ 2 ಪ್ರಶ್ನೆ ಇದೆ ಸಂದರ್ಭಕ್ಕೆ ಸಂಬಂಧಪಟ್ಟ. ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ. ಇದು ದೀರ್ಘಗದ್ಯ, ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂಥ ದೀರ್ಘಗದ್ಯ. ಅದು ಯಾವುದು ಅಂತಂದರೆ ಕೃಷ್ಣೇಗೌಡರ ಆನೆ. 17ನೇ ಕಂಬದ ವಿಷಯ ಮಾತಾಡುವಾಗ ಆ ಕಂಬ ರಾತ್ರಿ ಆಗಿದ ತಕ್ಷಣ ಕೆಳಗಡೆ ಕೂತ್ಕೊಳ್ತಾ ಇರ್ತದೆ, ಬೆಳಗ್ಗೆ ಆಗಿದ ತಕ್ಷಣ ಮೇಲಕ್ಕೆ ಹೋಗ್ತಾ ಇರ್ತದೆ. ಆ ಕಂಬಿಗಳು ಸಡಿಲಗೊಂಡಿರ್ತವೆ ನೈಟು ಕೋಲ್ಡ್ಗೆ. ಮಾರ್ನಿಂಗ್ ಆಗಿದ ತಕ್ಷಣ ಸ್ವಲ್ಪ ಟೈಟ್ ಆಗುತ್ತೆ, ಕಂಬನೇ ಮೇಲ್ಕೆ ಹೋಗ್ತಿರ್ತದೆ. ಇದು ಅದನ್ನು ಜನ ಊರವರೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಈ ಕಂಬದೊಳಗಡೆ ಏನೋ ದೆವ್ವ ಸೇರ್ಕೊಂಬಿಟ್ಟಿದೆ ಅಂತ ಮಾತಾಡ್ತಿರ್ತಾರೆ. ನೆಕ್ಸ್ಟ್ ಕೋವಿ ಸಿಕ್ಕಿದೆ ಆದರೆ ಎಣ ಸಿಗಲಿಲ್ಲ. ಇದು ಅಷ್ಟೇ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋಂಥದ್ದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು. ಕೋವಿ ಅಂತಂದರೆ ಇಲ್ಲಿ ಬಂದೂಕು. ಲಾಸ್ಟ್ ಸೀನ್ ಇದು. ನಾಗರಾಜನು ಆಲ್ರೆಡಿ ಆನೆನ ಸಾಯಿಸ್ತೀನಿ ಅಂತ ಹೋದವನು ವಾಪಸ್ಸೇ ಬರಲ್ಲ. ಆಗ ಆನೆ ಕೂಡ ಇರಲ್ಲ, ಆನೆ ಕೂಡ ಕಾಡ್ಗೋಗ್ಬಿಟ್ಟಿರ್ತದೆ ಕೃಷ್ಣೇಗೌಡರ ಆನೆ. ಸೊ ಇಂಥ ಸಂದರ್ಭದಲ್ಲಿ ಕೋವಿ ನಾಗರಾಜನ ಹೆಣ ಹುಡುಕ್ತಿರ್ತಾರೆ. ಆಗ ಫಾರೆಸ್ಟ್ನಲ್ಲಿ ಎಷ್ಟೋ ದೂರಕ್ಕೆ ಕೋವಿ ಸಿಕ್ಕಿರ್ತದೆ ನಾಗರಾಜಂದು, ಬಟ್ ಅವನ ಹೆಣ ಸಿಕ್ಕಲ್ಲ ಎಷ್ಟೇ ಆದರೂ ಕೂಡ, ಅದು ಎಷ್ಟು ಹುಡುಕಿದ್ರು ಕೂಡ. ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ 5-6 ವಾಕ್ಯ ಇದು ನೋಡಿ, ರಿಪೀಟೆಡ್ ಕ್ವಶನ್ಸು ಸುಮಾರು ಇದ್ದಾವೆ. ಓಕೆನಾ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಯಾವ ರೀತಿ ವರ್ಣನೆ ಅಂತಕ್ಕಂಥದ್ದನ್ನ ಮಾಡ್ತಿದ್ದಾನೆ ಅನ್ನುವಂಥದ್ದು. ಸೊ ಪಶ್ಚಾತ್ತಾಪ ಅಂತಂದರೆ ಸೀತೆ ಮೂರ್ಛೆ ಹೋಗ್ಬಿಡ್ತಾಳಲ್ಲ, ಮೂರ್ಛೆ ಹೋದ್ಮೇಲೆ ರಾವಣ ತನ್ನ ತಪ್ಪನ್ನು ತಾನೇ ಹೇಳ್ಕೊತಾ ಇರ್ತಾನೆ. ಸೊ ಅದನ್ನೇ ಪದ್ಯದ ಶೀರ್ಷಿಕೆ ಕದಡಿದಂ ಸಲಿಲಂ ತಿಳುವಂದದೆ ಅಂತ. ಕದಡಿರುವಂತಹ ನೀರು ಸಡಿಲವಾದಂತೆ ರಾವಣನಿಗೆ ಸೀತೆ ಮೇಲಿರ್ತಕ್ಕಂತಹ ವ್ಯಾಮೋಹ ಅನ್ನುವಂಥದ್ದು ಹೊರಟೋಗಿ ಸೀತೆಯ ಮೇಲೆ ವೈರಾಗ್ಯ ಅನ್ನುವಂಥದ್ದು ಮೂಡುತ್ತೆ. ಆ ವೈರಾಗ್ಯಕ್ಕೆ ಕಾರಣಗಳೇನು, ಓಕೆನಾ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗಬೇಕು. ಅಂದರೆ ಆತ ಹೇಳ್ಕೊತಾನಲ್ವ, ತನ್ನ ತಮ್ಮನಾಗಿರ್ತಕ್ಕಂಥ ವಿಭೀಷಣ ಬಂದು ಈ ಥರ ಸೀತೆನ ನೀನು ಅಪಹರಣ ಮಾಡಿರೋದು ಸರಿಯಲ್ಲ ಅಂತೆಲ್ಲ ಹೇಳಿದ್ರು, ಅವನ್ನೇ ಬೈದು ಕಳಿಸ್ದೆ, ಅದನ್ನೆಲ್ಲ ಹೇಳ್ಕೊತಾನೆ. ಸೊ ಅವನು ತನ್ನ ತಪ್ಪುಗಳನ್ನೆಲ್ಲ ಅರಿವು ಮಾಡ್ತಿರ್ತಾನೆ, ಅರಿತುಕೊಳ್ತಾ ಇರ್ತಾನೆ. ತನ್ನ ಸಂಗಡಿಗರು ಅಂತಂದರೆ ತನ್ನ ಅನುಯಾಯಿಗಳು ಯಾರೋ ಇರ್ತಾರಲ್ವ, ಸೀತೆ ಮೂರ್ಛೆ ಹೋಗ್ಬಿಟ್ಟಿರ್ತಾಳೆ, ಆ ಸಂದರ್ಭದಲ್ಲಿ ಹೇಳ್ಕೊತಾ ಇರ್ತಾನೆ. ಅದೆಲ್ಲ ಬರೀಬೇಕು ಲಿಸ್ಟ್ ಔಟ್ ಮಾಡಿ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವ್ಯಾವುದು? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನು, ಒಂದು ಸಲ ನೋಡಿ ಬರೀರಿ. ನೆಕ್ಸ್ಟ್, ಭೀಮನು ದ್ರೌಪದಿಯನ್ನು ಹೆಂಗೆ ಸಮಾಧಾನ ಮಾಡ್ತಾನೆ ಅಂತ. ಇದು ಎಕ್ಸ್ಪೆಕ್ಟೆಡ್ ಕ್ವಶನು. ಹೆಂಗೆ ಸಮಾಧಾನ ಮಾಡ್ತಾನೆ?
ಆತ ಹೇಳ್ತಿರ್ತಾನಲ್ಲ ತಾನು ಫಸ್ಟು ನೀನು ಆ ಪದ್ಯದಲ್ಲಿರುವಂಥ ವಿಷಯಗಳನ್ನು ಸಂಗ್ರಹಿಸಿ ಬರಿಬೇಕು. ಎಲ್ಲ ಎಷ್ಟೊಂದು ಪದ್ಯಗಳಲ್ಲಿ ಇರ್ತವೆ ಅವನು ಹೆಂಗೆ ಸಮಾಧಾನ ಮಾಡ್ತಾನೆ ಅಂತ. ಹೇಗೆ ಸಮಾಧಾನ ಮಾಡ್ತಾನೆ, ಆಕೆಯನ್ನು ಕೂರಿಸಿ ಪಕ್ಕದಲ್ಲಿರ್ತಕ್ಕಂಥ ಗಿಂಡಿಯಲ್ಲಿರೋ ನೀರನ್ನು ತೆಗೆದುಕೊಂಡು ಆಕೆಯ ಮುಖವನ್ನು ಒರೆಸಿ ಆಕೆಗೆ ಹೇಳ್ತಾನೆ ಅವನು, ನೋಡು ನೀನು ಈಗ ನಿಶ್ಚಿಂತೆಯಿಂದ ಮಲಗು ಹೋಗು, ಯಾಕೆ ಅಂತಂದರೆ ನಾನು ನನ್ನ ಅಣ್ಣನ ಗೆರೆನ ದಾಟಿಬಿಟ್ಟೆ. ಏನು ಅಂತಂದರೆ ನಿನಗೋಸ್ಕರ ನಾನು ನನ್ನ ಧರ್ಮರಾಯ ಅಂದರೆ ಅಣ್ಣ ಆಯುಧಗಳನ್ನು ಮುಟ್ಟಬಾರ್ದು ಅಂತ ಹೇಳಿದ್ದ, ಬಟ್ ಆದರೂ ನಿನಗೋಸ್ಕರ ನಾನೀಗ ಆ ಕೀಚಕ ಇವನನ್ನು ನಾನು ಕೊಲ್ಲುವಂಥ ನಿರ್ಧಾರ ಮಾಡಿದ್ದೀನಿ ಅಂತೇಳಿ ಆಕೆಗೆ ಸಮಾಧಾನ ಮಾಡ್ತಿರ್ತಾನೆ. ಆ ವಿಷಯಗಳೆಲ್ಲ ಸ್ವಲ್ಪ ಸೊ ಆ ವಿಷಯಗಳೆಲ್ಲ ಸ್ವಲ್ಪ ಸಂಗ್ರಹಿಸಿ ಪದ್ಯದ ರೀತಿಯಲ್ಲಿ ಬರೀಬೇಕು. ಅಂದರೆ ಕವಿ ಹೆಂಗೆ ಹೇಳಿದನೋ ಆ ಥರ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ. ನೆಕ್ಸ್ಟ್, ಹಿರಿಯಲ್ ಬಲ್ಲೊಡೆ ವೀರನಾಗು. ಇದು ನೋಡಿ 40ನೇ ಪ್ರಶ್ನೆ. ಈ ಸಲ ಒಂದು ಸ್ಪೆಷಲಾಗಿ ಕೊಡ್ತಾರೆ, ಇದು ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ. ಇದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಸೊ ಹಿರಿಯಲ್ ಬಲ್ಲೊಡೆ ವೀರನಾಗು, ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು, ವಿಭುವಾರಾಗೆಂದೊಡೆ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿ ಎಪ್ಪುದರಿಂ ಅರಿಷಡ್ವರ್ಗಗಳಂ ಗೆಲ್ದೊಡೆ ಈ ಥರ ಬಲ್ಲರ್ಪಣಂ ಬಲ್ಲರ್ಪಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ವೀರ, ಮಂತ್ರಿ, ರಾಜ ಮತ್ತು ಯೋಗಿ ಇವ್ರಿಗಿರಬೇಕಾದಂಥ ಲಕ್ಷಣಗಳು ಯಾವುದು ಅಂತ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆನೇ ಸುಮಾರು ಸಲ ಪ್ರಶ್ನೆ ಕೇಳ್ತಿರ್ತಾರೆ. ಅದೇ ಪ್ರಶ್ನೆನ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಹೆಂಗೆ, ವೀರನ ಲಕ್ಷಣ ಏನಪ್ಪ ಅಂತಂದರೆ ಹಿರಿಯೋದು ಬರಬೇಕು, ಅಂದರೆ ಎದುರಾಳಿಗಳನ್ನು ಕೊಲ್ಲೋದು ಗೊತ್ತಿರಬೇಕು, ಅವನ್ನೇ ಉತ್ತಮವಾದಂಥ ಸೈನಿಕ ವೀರ ಅಂತ ಕರೆಯೋದು. ಮತ್ತು ಚಮತ್ಕಾರ ಯಾರು ಮಾಡ್ತಿರ್ತಾನೋ ಅವರು ಮಂತ್ರಿ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ವಿಭು ಅಂದರೆ ರಾಜನಿಗಿರಬೇಕಾದಂಥ ಲಕ್ಷಣ ಏನಪ್ಪ ಅಂದರೆ ಆತ ಕೋಪವನ್ನು ಕಂಟ್ರೋಲ್ ಮಾಡಬೇಕಂತೆ, ಕೋಪ ಮಾಡ್ಕೋಬಾರ್ದು. ಯೋಗಿಗಿರಬೇಕಾದಂಥ ಲಕ್ಷಣ ಏನು ಅಂದರೆ ಅರಿಷಡ್ ವರ್ಗಗಳನ್ನು ಗೆಲ್ಲಬೇಕಂತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆಲ್ಲಬೇಕು. ಇದು ಒಬ್ಬ ವೀರ, ಮಂತ್ರಿ ಮತ್ತು ರಾಜ ಹಾಗೂ ಯೋಗಿಗಿರಬೇಕಾದಂಥ ಲಕ್ಷಣಗಳು. ಇದನ್ನು 2 ಮಾರ್ಕ್ಸಲ್ಲೂ ಕೇಳ್ಬೋದು. ಈಗ ಆ ಪದ್ಯದ ಅರ್ಥ ಅದು, ಓಕೆನಾ? ಸರಿ, ನೀವು ಈ ಪ್ರಶ್ನೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ವೀರನಾದವನು ಏನನ್ನು ಬಲ್ಲವನಾಗಿರಬೇಕು? ಹಿರಿಯಲ್ ಬಲ್ಲೊಡೆ ಅಂದರೆ ಕೊಲ್ಲೋದು ಗೊತ್ತಿರಬೇಕು, ಎದುರಾಳಿಗಳನ್ನು ಎದುರಿಸೋದು ಗೊತ್ತಿರಬೇಕು, ಸಾಯಿಸೋದು ಗೊತ್ತಿರಬೇಕು. ಅವನು ವೀರನಾಗೋದಕ್ಕೆ ಲಕ್ಷಣ, ಅದು ಅವನ ಒಂದು ಲಕ್ಷಣ ಅಂತ. ನೆಕ್ಸ್ಟ್, ಯಾರನ್ನ ಯೋಗಿ ಅನ್ನಬಹುದು? ಯೋಗಿ ಅವನ್ನ ಹರಿಷಡ್ ವರ್ಗಗಳನ್ನು ಗೆದ್ದಿರ್ತಕ್ಕಂಥವನನ್ನು ಯೋಗಿ ಅಂತ ಕರಿಬೋದು. ನೋಡಿ, ಇಲ್ಲಿ 2 ಮಾರ್ಕ್ಸ್ ಪ್ರಶ್ನೆ ಕೇಳಿದ್ದಾರೆ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಯಾವ ಅರ್ಹತೆಗಳಿರಬೇಕು? ರಾಜನಿಗೇನೋ ಕೋಪನ ಕಂಟ್ರೋಲ್ ಮಾಡೋವಂಥದ್ದು, ಕೋಪವನ್ನು ತೊರಿಬೇಕಾತ, ಬಿಡಬೇಕು, ಅವನು ರಾಜ ಆಗ್ತಾನೆ. ಮಂತ್ರಿಗೇನಿರಬೇಕು? ನಾನಾ ಚಮತ್ಕಾರ, ದರೆ ಅಂದರೆ ಭೂಮಿಯಲ್ಲಿ ಚಮತ್ಕಾರ ಮಾಡೋದು ಅವನಿಗೆ ಗೊತ್ತಿರಬೇಕು, ಬೇರೆ ಬೇರೆ ಚಮತ್ಕಾರಗಳು, ಅವನು ಮಂತ್ರಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಯಾವುದು ಅವನ ಅರ್ಹತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳು ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಸೊ ಪದ್ಯದ ಅರ್ಥ ನಿಮಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ಬರೆಯೋದು ಈಸಿ, ಇಲ್ಲದೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ಯೋಚಿಸಿ ಉತ್ತರಗಳನ್ನು ಬರೀಬೇಕು. ಅದರ್ವೈಸ್ ಇಲ್ಲಿ ಹೆಂಗಿದ್ರು ನೀವು 2 ಪ್ರಶ್ನೆಗೆ ಬರೀಬೇಕಾಗಿರೋದು 5-6 ವಾಕ್ಯಗಳಲ್ಲಿ. ಇಲ್ಲಿ ಆಲ್ರೆಡಿ 4 ಇದ್ದಾವೆ ಪ್ರಶ್ನೆಗಳು. ಈ ಕ್ವಶನನ್ನು ನಾವು ಸ್ಕಿಪ್ ಮಾಡಿ 37, 38, 39ರಲ್ಲೇ ಯಾವುದಾದ್ರೂ 2 ತಗೊತೀವಿ ಸರ್ ಅಂತಂದರೆ ದಟ್ಸ್ ಚಾಯ್ಸ್ ಈಸ್ ಯುವರ್ಸ್. ಬಟ್ ಈ 40ನೇ ಪ್ರಶ್ನೆ ನೀವು ಸ್ವಲ್ಪ ಪದ್ಯ ಅರ್ಥ ಆಗಿಬಿಟ್ರೆ ತುಂಬ ಈಸಿಯಾಗಿ ಕೂಡ ಅಂಕಗಳನ್ನು ಏನು ಮಾಡ್ಬೋದು, ಪಡ್ಕೋಬೋದು. ಅದೇ ಥರನೇ ನೀವು ಸ್ವಲ್ಪ ಯಾಮಾರಿದ್ರೆ ಅಂಕಗಳನ್ನು ಕಳ್ಕೋಬೋದು. ಸೊ ಹಾಗಾಗಿ ಯೋಚಿಸಿ ಈ ಪ್ರಶ್ನೆನ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಾಮ್ ಬರಿಬೇಕಾದ್ರೆ. ನೆಕ್ಸ್ಟ್ ಇನ್ನೊಂದಿದೆ ನೋಡಪ್ಪ, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಬಂದು ಲೆಸನ್ಸು. ಬಸಲಿಂಗ ಎದುರಿಸ್ತಿದ್ದಂಥ ಸಮಸ್ಯೆಗಳು. ಮೋಸ್ಟ್ ಆಫ್ ದ ಟೈಮು ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನೇನೆಲ್ಲ ಸಮಸ್ಯೆಗಳಿತ್ತು ಅಂತ. ಮುಳುಮೆ ನಾಟಿಲ್ಲ ಅಂದ್ರೆ ಗಟ್ಟಿ ಆಗುತ್ತೆ ನೆಲ, ಮತ್ತೆ ಕುಳ ನೆಲಕ್ಕಿಳಿಯಲ್ಲ ಅಂತ ಅದು ಅವನ ಸಮಸ್ಯೆ. ನೆಕ್ಸ್ಟ್ ಸಿದ್ಲಿಂಗಿ ಅವನು ಶಿವನು ಸ್ವಾಮೀಜಿಗಳಿಗೆ ತೋರ್ಸ್ಕೊಂಬರೋಣ, ಮಗುಗೆ ಕಾಯಿಲೆ ಸರಿ ಇಲ್ಲ ಅಂತ ಹೇಳ್ತಿರ್ತಾಳೆ, ಅದೊಂದು ಸಮಸ್ಯೆ. ಮತ್ತೆ ಎಡಗಣ್ಣಿನ ನೋವು ಬರುತ್ತೆ, ಮಲಕ್ಕೊಂತ ಇರ್ತದೆ, ಅದು ಹೋಗೋದೇ ಇಲ್ಲ. ಅದನ್ನ ನೋಡಿ ಇನ್ನೊಂದು ಎತ್ತು ಕೂಡ ಮಲಗ್ತಾ ಇರ್ತದೆ. ಸೊ ಆ ವಿಷಯಗಳನ್ನೆಲ್ಲ ಸ್ವಲ್ಪ ಸಂಗ್ರಹಿಸಿ ಬರೀಬೇಕು. ನೆಕ್ಸ್ಟ್, ಮುಸುರೆ ಪಾತ್ರೆಗಳ ನೀರು ಪಾಲಾದದ್ದು ಹೇಗೆ?
ಅವುಗಳನ್ನೆಲ್ಲ ಮೇಲೆತ್ತಲು ಮಾಡಿದ ಪ್ರಯತ್ನಗಳು ಏನು? ಮುಸುರೆ ಪಾತ್ರೆಗಳ ಒಡೆಯ ಅಂತ ಕರೆಸ್ಕೊಳ್ತಕ್ಕಂತಹ ಗುಡ್ಡ ಅವನು ನೀರಿಗೆ ಹೆಂಗೆ ಹಾಕ್ಬಿಡ್ತಾನೆ ಪಾತ್ರೆಗಳನ್ನು? ಅವನು ಗೊತ್ತಿದೆಯಲ್ಲ ನಿಮಗೆ, ಹಿಂದಿನ ದಿನ ಹರಿಕತೆಯಲ್ಲಿ ಯಾವುದೋ ಕತೆ ಹೇಳಿರ್ತಾರೆ, ಅದನ್ನೆಲ್ಲ ನೆನಪಿಸ್ಕೊಂಡು ಆತ ಮರಿ ಮೀನುಗಳನ್ನು ಹಿಡಿಯುವಂಥ ಕೆಲಸ ಮಾಡ್ತಿರ್ತಾನೆ ನೀರಿನಲ್ಲಿ. ಅದು ಆಲ್ರೆಡಿ ತೇವ, ಸೊ ಹಾಗಾಗಿ ಗಡ್ಡೆ ಕುಸಿದು ಮೇಲಿರ್ತಕ್ಕಂಥ ಪಾತ್ರೆಗಳೆಲ್ಲ ನೀರೊಳಗಡೆ ಬಿದ್ದೋಗ್ಬಿಡ್ತವೆ. ಅವುಗಳನ್ನ ನೀರು ಮೇಲೆತ್ತೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಆಗಲ್ಲ. ಆಮೇಲೆ ಅವ್ರ ತಂದೆಗೆ ಹೋಗಿ ಹೇಳ್ತಾನೆ ಕುದುಪನಿಗೆ, ಆತ ಬಂದು ಆ ಪಾತ್ರೆಗಳನ್ನೆಲ್ಲ ತೆಗಿಯೋ ಪ್ರಯತ್ನ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅನ್ನೋಂಥದ್ದು ಸ್ವಲ್ಪ ವಿವರಣೆ ಮಾಡಿ ಬರಿಬೇಕು. ಮತ್ತು ಬೀದಿ ನಾಯಿಗಳ, ಇದು ದೀರ್ಘಗದ್ಯ ಕೃಷ್ಣೇಗೌಡರ ಆನೆದು. ಬೀದಿ ನಾಯಿಗಳ ನಿವಾರಣೆಗೆ ಅಥವಾ ಹಾವಳಿನ ಅಣಗಿಸೋದಕ್ಕೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂಥ ಕ್ರಮಗಳು ಯಾವ್ಯಾವುದು? ಇದು ಸ್ವಲ್ಪ ಸಂಗ್ರಹಣೆ ಮಾಡಿ ಬರಿಬೇಕು ಉತ್ತರನ. ಯಾವ್ಯಾವುದು ಅಂತಂದರೆ ಆತ ಹೇಳ್ತಾನಲ್ಲ, ಡಾಗ್ ಎರಾಡಿಕೇಟ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ ನಾವು, ಮತ್ತು ನಾಯಿಗಳಿಗೆ ಪಾಯ್ಸನ್ ಹಾಕಿ ಸಾಯಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ನಮ್ಮ ಪ್ರಯತ್ನ ವಿಫಲ ಆಗ್ತಿದೆ ಬಿಕಾಸ್ ಆಫ್ ಬೇರೆಯವರು ಈ ಒಂದು ನಾಯಿಗಳನ್ನು ತೊಗೊಂಬಂದು ನಮ್ಮ ಹತ್ರ ಬಿಟ್ಬಿಡ್ತಾವ್ರೆ. ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ ನಿರೂಪಕರಿಗೆ. ನಿರೂಪಕರು ಹೋಗಿ, ಏನ್ರಿ ಈ ಥರ ನಾಯಿಗಳು ಕಾಟ ಜಾಸ್ತಿ ಆಗಿದೆ ಅಂತೆ, ಹುಚ್ಚು ನಾಯಿಗಳು ಮೂಡಿಗೆರೆ ಸುತ್ತಮುತ್ತ, ನೀವೇನು ಕ್ರಮ ಕೈಗೊಳ್ಳಲ್ವಾ ಸೊ ಅಂತ ಕೇಳಿ ಖಾನ್ ಸಾಹೇಬರು ಕೇಳಿದಾಗ ಅವನು ಇವೆಲ್ಲ ಉತ್ತರಗಳನ್ನು ಹೇಳ್ತಾನೆ. ಅದನ್ನೆಲ್ಲ ಸಂಗ್ರಹಿಸಿ ಬರಿಬೇಕು. ನೋಡಿ ಈ ಪ್ರಶ್ನೆ ನೋಡು, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯ ಏನು? ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 100% ಈವನ್ ಫೈನಲ್ ಎಕ್ಸಾಮ್ಗೂ ಬರಬಹುದು. 99.9% ಬರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತದೆ, ಜ್ಞಾಪಕ ಮಾಡ್ಕೋಬೇಕು ನಾವು. ನಾಗರಾಜನ ನಿಗೂಢ ಸಾವಿಗೆ ಕಾರಣಗಳು ಜನಗಳು ಏನೇನು ಹೇಳ್ತಾರೆ? ಸ್ವಲ್ಪ ಜನ ಸಭೆಯಲ್ಲಿ ಅವನಿಗೆ ಆಗಿದ್ದ ಅವಮಾನದಿಂದ ಅವನೇನು ಸತ್ತೋಗೋನು ಅಂದ್ರೆ ಸತ್ತೋಗಿದ್ದಾನೆ ಅಂತ ಹೇಳಲ್ಲ, ಅವನೇನೋ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾನೇನೋ ಅಂತ ಹೇಳ್ತಾರೆ. ಇನ್ ಕೆಲವೊಬ್ರು ಹೇಳ್ತಾರೆ ಆತ ಇದು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾನೆ, ಅದೇ ಧರ್ಮಸ್ಥಳಕ್ಕೆ ತಲೆ ಬಡಿಸ್ಕೊಂಡು ಹೋಗ್ಬಿಟ್ಟವನೆ ಅಂತ ಹೇಳ್ತಾರೆ. ಅಥವಾ ಆನೆ ತುಳಿದು ಬಿಟ್ಟಿರ್ಬೋದು ಅಂತ ಹೇಳ್ತಾರೆ. ಅಥವಾ ಗಂಗಾಧರನೇ ಸಾಯಿಸ್ಬಿಟ್ಟಿರ್ಬೇಕು ಅಂತ ಹೇಳ್ತಾರೆ, ಗ್ಯಾಂಗು ಸಾಯಿಸ್ಬಿಟ್ಟಿರ್ಬೇಕು. ಈ ಥರ ನಾನಾ ರೀತಿಯಾದಂಥ ಕಾರಣಗಳನ್ನು ಜನಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಅವಮಾನ, ಅವನಿಗೆ ಸಭೆಯಲ್ಲಾದಂಥ ಅವಮಾನ ತಡೆಯೋಕ್ಕಾಗ್ದಿರ ತಲೆ ಮರೆಸ್ಕೊಂಡು ಹೋಗ್ಬಿಟ್ಟವನೇ, ಈ ಥರ ಎಲ್ಲ ಮಾತಾಡ್ತಾರೆ ಜನಗಳು. ಅವುಗಳನ್ನೆಲ್ಲ ಸಂಗ್ರಹಿಸಿ ನೀನೇನು ಮಾಡಬೇಕಲ್ಲಿ ಸಾವಿನ ಬಗ್ಗೆ ಬರೀಬೇಕು. ಇದು 44ನೇ ಪ್ರಶ್ನೆ. ಇಷ್ಟು ಈಗ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, ಇಷ್ಟು ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಈಗ 8 ಅಂಕಗಳಿಗೆ ನಿಮಗೇನಾಗುತ್ತೆ ಅಂತಂದರೆ ಒಂದು ಗ್ರಾಮರ್ ಅಥವಾ ವ್ಯಾಕರಣಾಂಶಗಳು ಬರ್ತವೆ. ಇದು ಸಿಂಪಲ್ಲಾಗೇ ಇರ್ತವೆ, ಸ್ವಲ್ಪ ಯೋಚಿಸ್ಬೇಕು. ಅದರಲ್ಲಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಈ ಸಲ ಕಂಪಲ್ಸರಿ ಕ್ವಶನ್ಸ್ ಯಾವ್ದು ಬಂದೇ ಬರ್ತವೆ ಅಂದರೆ, ಒಂದು ಗುಣವಾಚಕಗಳು. ಅರ್ಥ ಆಯ್ತಲ್ಲ, ಈ ಗುಣವಾಚಕಗಳನ್ನು ಬರೀರಿ ಅಂತ ಕೇಳ್ತಾನೆ. ಸೊ ಇದು 100% ಬರುವಂಥ ಪ್ರಶ್ನೆ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ ಕೇಳ್ತಾನೆ ಈ ಪ್ರಶ್ನೆ. ಓಕೆನಾ? ಕ್ರಿಯಾಪದಗಳಲ್ಲಿ ಕಾಲ ಕೇಳ್ತಾರೆ, ಕಾಲ, ಎಸ್. ಇನ್ನೊಂದು ನಾನಾರ್ಥ ಕೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಅದೇ ಕಾಲಗಳು ಯಾವ ಕಾಲದಲ್ಲಿದೆ ಅಂತ ಕೇಳ್ಬೋದು. ಅಥವಾ ದಿರುಕ್ತಿನೋ ಅನುಕರಣ ಏನೋ ಅದನ್ನು ಕೇಳ್ಬೋದು. ಅಥವಾ ತದ್ಭವ, ತತ್ಸಮ ತದ್ಭವ ಕೇಳ್ತಾರೆ. ಇಷ್ಟನ್ನು ಜ್ಞಾಪಕ ಇಟ್ಕೊಂಡ್ರೆ 4 ಮಾರ್ಕ್ಸ್ ಬರಿಬೋದು. ಇಲ್ಲಿ ಆಲ್ರೆಡಿ ನಿಮಗೆ 6 ಮೇನ್ಸ್ ಇರ್ತವೆ, ಬಟ್ 4 ಮೇನ್ಸ್ ಮಾತ್ರ ಬರಿಬೇಕು. ಬಟ್ ನಾವಿವಾಗ ಎಲ್ಲ ತಿಳ್ಕೊಳ್ಳೋಣ ಎಕ್ಸಾಮ್ ದೃಷ್ಟಿಯಿಂದ. ಕೆಳಗಿನ 1-2 ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ, ನಾನಾರ್ಥಗಳು. ಅಲ್ಲಿಗೆ ನೀವು ನೋಡ್ಬೋದು 1, 2, 3 ಪದಗಳಿರ್ತವೆ, ಬಟ್ ನಾವು ಬರೀಬೇಕಾಗಿರೋದು 2. ಬಟ್ ಮೈ ಸಜೆಷನ್ ಏನಪ್ಪ ಅಂದರೆ, ನೀವು 3 ಎಕ್ಸಾಮಲ್ಲಿ ಬರೀರಿ. ಯಾಕೆ ಅಂದರೆ ಅಕಸ್ಮಾತ್ ಯಾವುದಾದ್ರೂ ಒಂದು ರಾಂಗ್ ಇತ್ತು ಅಂದರೆ ಇನ್ನೊಂದು ರೈಟ್ ಇದ್ದರೆ ರೈಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಎಕ್ಸ್ಟ್ರಾ ಕ್ವಶನ್ಸ್ನ ನೀವು ಸೆಕೆಂಡ್ PUC ನಲ್ಲಿ ಕಂಪಲ್ಸರಿ ಬರೀಬೇಕು. ಓಕೆನಾ? ಸೊ ಹಾಗಾಗಿ ಇದು ನಿಮಗೆ ಬೆನಿಫಿಟ್ಟು. ಇದು ಪ್ರಾಬ್ಲಮ್ ಆಗಿದೆ ಅಂದರೆ ಇನ್ನೊಂದು ಪ್ರಶ್ನೆ ನೀನು ಕರೆಕ್ಟ್ ಬರೆದಿದ್ರೆ ಅದನ್ನು ತಗೊಳ್ತಾರೆ. ಸೊ ಹಾಗಾಗಿ ಜ್ಞಾಪಕ ಇಟ್ಕೋಬೇಕು. ಈಗ ಇನ್ನೊಂದು ಇಲ್ಲಿ ಪ್ರಬಂಧ ಕೇಳಿದ್ದಾರೆ. ಸೊ ಜ್ಞಾಪಕ ಇಟ್ಕೊಳ್ಳಿ, 2 ಪ್ರಬಂಧಗಳಿರ್ತವೆ, 2ರಲ್ಲಿ ನೀವು ಒಂದನ್ನು ಬರೀಬೇಕು. ಬಟ್ ಒಂದು ನಿಮ್ಮ ವರ್ಕ್ ಬುಕ್ನಲ್ಲಿ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ, ಅವರು ಲಾಸ್ಟಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ವರ್ಕ್ ಬುಕ್ಕಲ್ಲಿ, ಕನ್ನಡ ವರ್ಕ್ ಬುಕ್ಕಲ್ಲಿ ಸೆಕೆಂಡ್ ಇಯರಲ್ಲಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಇನ್ನೊಂದು ಅಟ್ ಪ್ರೆಸೆಂಟಲ್ಲಿ ಸಿಚುವೇಶನಲ್ಲಿ ಆಗ್ತಿರ್ತಕ್ಕಂತಹ ವಿಚಾರಗಳನ್ನು ಇಟ್ಕೊಂಡು ಇನ್ನೊಂದು ಪ್ರಬಂಧನ ಕೇಳ್ತಾರೆ. ಅದನ್ನು ನೀವು ಔಟ್ ಆಫ್ ಸಿಲೆಬಸ್ಸು ನಮ್ಮ ಎಷ್ಟು ಬರೆಸಲೇ ಇಲ್ಲ ಅಂತ ಹೇಳೋದಲ್ಲ. ಈ ಥರ ಕೇಳ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಬಟ್ ಜ್ಞಾಪಕ ಇಟ್ಕೊಳ್ಳಿ, ಪ್ರಬಂಧನ ಬರಿಬೇಕಾದ್ರೆ ಪೀಠಿಕೆ, ವಿಷಯ ವಿವರಣೆ ಮತ್ತು ಮುಕ್ತಾಯ ಅಂತ 3 ಸ್ಟೆಪ್ಸ್ ಇರಬೇಕು. ಆ ಸ್ಟೆಪ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಆಮೇಲೆ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ಪ್ರಬಂಧ ಬರಿಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಯಾರಾದರೂ ಹೇಳಿರ್ತಕ್ಕಂಥ ಡೆಫಿನೇಷನ್ಸ್ನ ನೀವು ಅದರೊಳಗಡೆ ಸೇರಿಸ್ಬೋದು. ಅಂದರೆ ಬಲವಂತವಾಗಿ ಸೇರಿಸ್ಬೇಡಿ, ಅದು ರಿಕ್ವೈರ್ ಇದ್ದರೆ. ನೆಕ್ಸ್ಟ್ ಎರಡನೇದೊಂದು ಯಾವುದಾದ್ರೂ ಪ್ರಾವರ್ಬ್ಸ್ ಅಂತ ನಾವು ಕರಿತೀವಲ್ವಾ. ಸೊ ದೊಡ್ಡ ದೊಡ್ಡ ಈಗ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಈ ಥರ ಗಾದೆ ಮಾತುಗಳು, ಇಂಥವುಗಳನ್ನು ನೀವು ಅದರೊಳಗಡೆಗೆ ಸೇರಿಸಿದ್ರೆ, ಅಂಕಿ ಅಂಶಗಳನ್ನು ಕೆಲವೊಂದಕ್ಕೆ ಸೇರಿಸಿದ್ರೆ, ಈ ಥರ ಅದರ ಏನು ರಿಕ್ವೈರ್ ಇರ್ತದೆ ಆ ಪ್ರಬಂಧ ಅನ್ನೋಂಥದ್ದು ನೋಡ್ಕೊಂಡು ಮಾಡಿದರೆ ನಿಮ್ಮ ಉತ್ತರ ಮತ್ತಷ್ಟು ಮೆರುಗಾಗುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿರ್ತದೆ. ಅದರಿಂದ ನಿಮಗೇನಾಗುತ್ತೆ ಅಂತಂದರೆ ಉತ್ತಮವಾದಂಥ 4ಕ್ಕೆ 4 ಪಡ್ಕೊಳ್ಳೋಂತಹ ಅವಕಾಶ ಇರ್ತದೆ. ಎಲ್ಲ 99, 98 ತಗೊಂಡಿರ್ತಕ್ಕಂಥ, ಅಂದರೆ 79, 78, 80ಗೆ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳದ್ದೆಲ್ಲ ಹೋಗೋದು ಪ್ರಬಂಧದಲ್ಲೇ. ಅದು ಬಿಟ್ಟರೆ ಮ್ಯಾಚ್ ದಿ ಫಾಲೋಯಿಂಗ್, ಅದು ಬಿಟ್ಟರೆ ಸಂದರ್ಭ. ಈ 3-4 ಜಾಗದಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ತಿರ್ತೀರಿ. ಅಲ್ಲೆಲ್ಲೋ ಒಂದು ಕಡೆಗೆ ಸರಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿಬಿಟ್ಟಿರ್ತಾರೆ ಈ ಥರ. ಅಥವಾ ಈ ಲೆಟ್ರ್ ಬರಿಬೇಕಾದ್ರೂ ಅಷ್ಟೇ ಅದರಲ್ಲಿ ಅಡ್ರೆಸ್ನ ಸರಿಗೆ ಬರ್ದಿರಲ್ಲ, ಇಲ್ಲಿ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಸೊ ಈ ಜಾಗಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬಿಟ್ರೆ ಖಂಡಿತ 80 ಔಟ್ ಆಫ್ 80 ಅನ್ನುವಂಥದ್ದು ನಾವು ತೊಗೊಳ್ಬೋದು. ನೆಕ್ಸ್ಟ್, ಗೆಳೆಯನನ್ನು ಆಹ್ವಾನಿಸಿ. ಪತ್ರ ಇದೆ, 2 ಪತ್ರ ಇರ್ತದೆ, ಒಂದು ಪರ್ಸ್ನಲ್, ಇನ್ನೊಂದು ಅಫಿಷಿಯಲು. ಅದರಲ್ಲಿ ನೋಡಿ ಈ ಸಲ ಆಗಿರ್ತಕ್ಕಂಥ ಚೇಂಜಸ್ನ ಗಮನಿಸಬೇಕು. 2 ಪತ್ರಗಳಿಗೂ ಅಡ್ರೆಸ್ ಅನ್ನುವಂಥದ್ದನ್ನ ನಾವೇ ಕೊಟ್ಬಿಟ್ಟಿರ್ತೀವಿ. ಅಂತಂದರೆ ಏನು, ಎಕ್ಸಾಮಲ್ಲಿ ಆಲ್ರೆಡಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಅಡ್ರೆಸ್ ಇರ್ತದೆ. ಆದರೆ ಇದು ಪರ್ಸ್ನಲ್ಲಾ, ಇದು ಅಫಿಷಿಯಲ್ಲಾ ಅನ್ನುವಂಥದ್ದನ್ನ ತಿಳ್ಕೊಂಡು ನೀವು ಪರ್ಸ್ನಲ್ ಆದರೆ ಪರ್ಸ್ನಲ್ ಲೆಟ್ರ್, ಅಂದರೆ ವೈಯಕ್ತಿಕ ಪತ್ರದ ಒಂದು ಏನು ಫಾರ್ಮ್ಯಾಟ್ ಅಂತ ನಾವು ಕರಿತೀವಿ, ವಿಧಾನ ಅನ್ನುವಂಥದ್ದನ್ನ ಅನುಸರಿಸಬೇಕು. ಅಥವಾ ಅದು ಅಫಿಷಿಯಲ್ ಲೆಟ್ರ್ ಅಂತಂದರೆ ವ್ಯಾವಹಾರಿಕ ಪತ್ರ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೆಪ್ಸ್ ಅನ್ನುವಂಥದ್ದನ್ನ ಫಾಲೋ ಮಾಡಬೇಕು. ಸ್ಟೆಪ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂತಂದರೆ ಸುಮಾರು ಜನ ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ಹೇಳಿರೋ ರೀತಿಯಲ್ಲಿ ಲೆಫ್ಟ್ ಸೈಡಲ್ಲೇ ಎಲ್ಲ ಬರೆದು ಬಿಡಬೇಕು ಅಂತ ಎಲ್ಲ ಬರೆದು ಬಿಡೋದಲ್ಲ. ಯಾವುದಕ್ಕೆ ನೀವು ಯಾವ ಥರ ಬರಿಬೇಕು ಅನ್ನುವಂಥದ್ದನ್ನ ನೋಡಿರಬೇಕು, ಅದನ್ನು ನೋಡಿಕೊಂಡು ಬರಿಬೇಕು. ಇಲ್ಲದೇ ಇದ್ದರೆ ನಿಮಗೆ ಅಂಕಗಳು ಕಟ್ಟಾಗೋ ಚಾನ್ಸಸ್ ಇರ್ತದೆ. ಇಸ್ ಇಟ್ ಕ್ಲಿಯರ್? ನೋಡಿ, ಇಲ್ಲಿ ನಾನಾರ್ಥಕ್ಕೆ ಒಂದಷ್ಟು ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದಾರೆ ಇದೇ ಪ್ರಶ್ನೆ ಪತ್ರಿಕೆದು. ಗುರು ಅಂದರೆ ಬೃಹಸ್ಪತಿ, ತಂದೆ, ಬೋಧಕ, ನೋಡಿ ಎಷ್ಟೊಂದಿದೆ. ನೆಕ್ಸ್ಟ್, ಮಡಿ ಅಂತಂದರೆ ಸಾಯೋದು, ಬಟ್ಟೆ, ನಿರ್ಮಲ, ಛಾತಿ, ನೋಡಿ ಎಷ್ಟೊಂದಿದ್ದಾವೆ. ನೀವು ಯಾವ್ದಾರು 2 ಬರಿಬೇಕು. ಎಳೆ ಅಂತಂದರೆ ದಾರ, ಚಿಗುರುವಂಥದ್ದು. ನೆಕ್ಸ್ಟ್, ತದ್ಭವ ರೂಪ ಕೇಳಿದ್ದಾರೆ, ಅದ್ಭುತ, ಅಮರ್ದು. ಉದ್ಯೋಗ, ಉಜ್ಜಗ. ಮತ್ತು ಇನ್ನೊಂದು ಯಾವುದು, ಪ್ರಯಾಣ. ಇನ್ನೊಂದು ಪ್ರಶ್ನೆ ಯಾವುದಿತ್ತು ಇಲ್ಲಿ, ಪಯಣ, ಪ್ರಯಾಣ ಅನ್ನುವಂಥದ್ದು ಇದರ ಒಂದು ತದ್ಭವ ರೂಪ. ಹಾಗೆ ನುಡಿಗಟ್ಟು ನೋಡಪ್ಪ, ಕೈ ಕೊಡು, ನನ್ನನ್ನು ನಂಬುವವರಿಗೆ ನಾನು ಎಂದಿಗೂ ಕೈ ಕೊಡೋದಿಲ್ಲ ಅಥವಾ ಕೈ ಕೊಡ್ತೀನಿ, ಈ ಥರ ಯಾವುದಾದ್ರು. ಸಿಂಹ ಸ್ವಪ್ನ, ಭೀಮನು ಕೌರವರ ಪಾಲಿಗೆ ಸಿಂಹ ಸ್ವಪ್ನನಾಗಿದ್ದನು. ಎಕ್ಸಾಂಪಲ್ಗೆ. ಕಾಲ್ ಕೀಳು, ಪೊಲೀಸರನ್ನು ಕಂಡ ಕಳ್ಳರು ಅಲ್ಲಿಂದ ಕಾಲ್ ಕಿತ್ತರು. ಓಕೆನಾ? ಈ ಥರ ನೀವು ಸೆಂಟೆನ್ಸ್ ಮಾಡಬೇಕು. ಗುಣವಾಚಕ, ರಸ ಬಳ್ಳಿನಲ್ಲಿ ರಸಾನೆ, ಹಾಡು ಹಕ್ಕಿ ಹಾಡು, ಗಟ್ಟಿ ಪದ ಗಟ್ಟಿ. ವಿಭಕ್ತಿ ನೋಡಪ್ಪ, ಸಲಿಲಂ ದ್ವಿತೀಯ ವಿಭಕ್ತಿ ಪ್ರತ್ಯಯ, ಪೈರಿಗೆ ಚತುರ್ಥಿ ಗೆ ಬರ್ತಾ ಇದೆ, ದಣಿಗಳಿಂದ ತೃತೀಯ ಇಂದ ಬರ್ತಾ ಇದೆ ಅಂತ. ಕ್ರಿಯಾಪದಗಳ ಕಾಲ ಸೂಚಕ, ಓಡಿದರು ಭೂತ, ಕುಣಿಯುವಳು ಭವಿಷ್ಯತ್, ಬರುತ್ತಾರೆ ವರ್ತಮಾನ ಕಾಲ ಅಂತ ಇದೆ. ಓಕೆನಾ? ಅಟ್ ಪ್ರೆಸೆಂಟ್ ಸೆಂಟೆನ್ಸ್ ಬರುತ್ತಾರೆ ಅಂತಕ್ಕಂಥದ್ದು. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಕಾಲ ಸೂಚಕಗಳಲ್ಲಿ 3 ಕಾಲಗಳಿಗೆ ಒಂದೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಉತ್ತರ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ ಅಂತ. ಇದಿಷ್ಟು ಕೂಡ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳು ಅನ್ನುವಂಥದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸು ಚರ್ಚೆ ಮಾಡಿದ್ದು. ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಅದರ ಜೊತೆಗೆ ಮುಂದೆ ಇನ್ನೊಂದಷ್ಟು ಕ್ವಶನ್ ಪೇಪರ್ಸ್ ಅನ್ನುವಂಥದ್ದನ್ನ ಸಾರ್ಟ್ ಔಟ್ ಮಾಡೋಣ. ಸೊ ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರ್ತೀನಿ. ಸೊ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಅಥವಾ ಈಗಾಗಲೇ ನಮ್ಮದು ಸತೀಶ್ ಅಕಾಡೆಮಿ ಅಂತೇಳಿ ಲರ್ನಿಂಗ್ ಆ್ಯಪ್ ಇದೆ. ಆ ಅಪ್ಲಿಕೇಶನ್ ಅನ್ನುವಂಥದ್ದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ. ಈ ಥರ ಎಷ್ಟೊಂದು ಪ್ರಶ್ನೆಗಳಿಗೆ ಸಾರ್ಟ್ ಔಟ್ನ ಮಾಡಿ
ನಾವು ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇದೆಲ್ಲ ಕ್ವಿಸ್ ಥರ ಎಲ್ಲ ಇರುತ್ತೆ, ಮತ್ತು ವಿಡಿಯೋ ಲೆಕ್ಚರರ್ಸ್ ಅಂತಂದರೆ ಈಗ ನಾವೇನು ಪಾಠ ಮಾಡ್ತಾ ಇದ್ದೀನಿ ಈ ಥರದ್ದು ಒಂದು ವಿಡಿಯೋ ಲೆಕ್ಚರ್ಸ್ ಕೂಡ ಎಲ್ಲ ಒಂದು ಪಾಠಗಳಿಗೆ ಸಂಬಂಧಪಟ್ಟಾಗೆ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡಿ ವೀಕ್ಷಿಸಬಹುದು. ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.